ಇದೊಂದು ಜಿಜ್ಞಾಸೆಯನ್ನು ನಿಮ್ಮ ಎದುರಿಗೆ ಇಟ್ಟಿರ್ತೇನೆ. ಇದ್ರ ಬಗ್ಗೆ ಎಲ್ಲರೂ ಕೂಡ ಆಲೋಚನೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಈ ಸಂಕಲ್ಪದಲ್ಲಿ ಸಂಧ್ಯಾ ವಂದನ, ದೇವರ ಪೂಜೆ ಇತ್ಯಾದಿ ಎಲ್ಲೇ ಆಗಲಿ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯ ದೇಶೆ ಗೋದಾವರಿಯ ದಕ್ಷಿಣೇ ತೀರೆ ಅಂತ ಹೀಗೆಲ್ಲ ಹೇಳ್ತೇವಲ್ಲ, ಅದ್ರ ಬಗ್ಗೆ ಒಂದು ಜಿಜ್ಞಾಸೆ ಇದೆ. ಈ ನಿಮ್ಮೆದುರಿಗೆ ಜಿಜ್ಞಾಸೆ ನೋಡೋದಕ್ಕಿಂತ ಮೊದಲು ಸಾಕಷ್ಟು ಜನ, ಒಂದಿಬ್ಬರು ಮೂರು ಜನ ವಿದ್ವಾಂಸರ ಜೊತೆಗೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಮತ್ತು ನಾನು ಕೂಡ ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೇನೆ. ಆದರೂ ಇದೊಂದು ವಿಷಯವನ್ನು ಇನ್ನಷ್ಟು ನೋಡಬೇಕಾಗಿದೆ. ನಾನು ಯಾವ ವಿದ್ವಾಂಸರನ್ನ ಸಂಪರ್ಕಿಸಿದೆ ಅವರು ಕೂಡ ಮತ್ತಷ್ಟು ಜನರ ಅಭಿಪ್ರಾಯ ಕೇಳಬೇಕು ಅಂತ ಹೇಳಿದ್ದಾರೆ. ಈ ಸಂಕಲ್ಪದಲ್ಲಿ ಕಾಲ ಮತ್ತು ದೇಶಗಳನ್ನು ಹೇಳ್ತೇವೆ. ವಯಸ್ಸುತ ಮನ್ವಂತರೆ ಹೀಗೆಲ್ಲ ಕಾಲವನ್ನು ಹೇಳ್ತೇವೆ. ಅದಾದಮೇಲೆ ದೇಶವನ್ನು ಕೂಡ ಹೇಳ್ತೇವೆ, ನಾವು ಯಾವ ದೇಶದಲ್ಲಿದ್ದೇವೆ ಅಂತ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ. ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಅಂತ ಹೀಗೆ ಹೇಳ್ತೇವೆ. ಅದಕ್ಕೆ ಅರ್ಥ ಏನು, ಅಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ನೋಡಬೇಕು. ಈ ಮೊಟ್ಟ ಮೊದಲನೇದಾಗಿ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ಅಂತ ಅನ್ನಬಾರ್ದು. ಮೊದಲು ಜಂಬೂದ್ವೀಪೆ ಅಂತ ಹೇಳಿ ಆಮೇಲೆ ಭರತವರ್ಷೆ ಆಮೇಲೆ ಭರತಖಂಡೆ ಅಂತ ಅನ್ಬೇಕು. ಅದು ಶುದ್ಧವಾದಂಥ ಕ್ರಮ. ಈ ಪೃಥ್ವಿಯಲ್ಲಿ ನಾವಿದ್ದೀವಲ್ಲ, ಈ ಪೃಥ್ವಿಯಲ್ಲಿ 7 ದ್ವೀಪಗಳಿವೆ. ಜಂಬೂದ್ವೀಪ, ಪ್ಲಕ್ಷದ್ವೀಪ, ಶಾಲ್ಮಲ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ, ಪುಷ್ಕರ ದ್ವೀಪ ಅಂತ ಹೀಗೆ 7 ದ್ವೀಪಗಳಿವೆ. ಆ 7 ದ್ವೀಪಗಳ ಪೈಕಿ ಜಂಬೂದ್ವೀಪದಲ್ಲಿ ನಾವಿದ್ದೇವೆ. ಆ ಜಂಬೂದ್ವೀಪದಲ್ಲಿ ಮತ್ತೆ 9 ವರ್ಷಗಳಿವೆ. ಆ 9 ವರ್ಷಗಳಲ್ಲಿ ಭರತ ವರ್ಷದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರ ಅರ್ಥ. ಇಲಾವೃತ, ಭದ್ರ, ಹರಿವರ್ಷ, ಕೇತುಮಾಲ, ರಮ್ಯಕ, ಹಿರಣ್ಮಯ, ಉತ್ತರ ಕುರು ಮತ್ತೆ ಕಿಂಪುರುಷ, ಹೀಗೆ ಮತ್ತೆ ಕೊನೆಯದಾಗಿ ಭರತ ವರ್ಷ, ಹೀಗೆ 9 ವರ್ಷಗಳಿವೆ. ಪೃಥ್ವಿಯಲ್ಲಿ ಜಂಬೂದ್ವೀಪದಲ್ಲಿ ಭರತ ವರ್ಷದಲ್ಲಿದ್ದೇವೆ. ಆ ಭರತ ವರ್ಷದಲ್ಲಿಯೂ ಕೂಡ ನಾವು ಇರೋದು ಭರತಖಂಡೆ ಅಂತ ಮತ್ತೆ ನಾವು ನೆನಪು ಮಾಡ್ಕೊಳ್ಬೇಕಾದಂಥ ವಿಷಯ. ಇಲ್ಲಿ ಭರತ ವರ್ಷ ಅಂದ್ರೆ ಯಾವುದು, ಭರತಖಂಡ ಅಂದ್ರೆ ಯಾವುದು? ಅನೇಕ ವಿದ್ವಾಂಸರು ಈ ಸಂಧ್ಯಾ ವಂದನೆಯ ಕನ್ನಡದಲ್ಲಿ ಕೆಲವು ಅರ್ಥಗಳನ್ನು ಬರೆದವರು ಜಂಬೂದ್ವೀಪದಲ್ಲಿ 9 ಖಂಡಗಳಿವೆ, ಅದರಲ್ಲಿ ಭರತಖಂಡವು ಕೂಡ ಒಂದು ಅಂತ ಹೀಗೆ ವ್ಯಾಖ್ಯಾನಿಸ್ತಾರೆ. ಅದ್ರ ಬಗ್ಗೆ ನನಗಿರುವಂಥ ಕೆಲವು ಆಕ್ಷೇಪಗಳು, ಅದನ್ನ ಈಗ ಹೇಳ್ತೇನೆ. ಜಂಬೂದ್ವೀಪದಲ್ಲಿ 9 ಖಂಡಗಳಿಲ್ಲ. ಅಲ್ಲಿ ಸ್ಪಷ್ಟವಾಗಿರೋದು ಜಂಬೂದ್ವೀಪದಲ್ಲಿ 9 ವರ್ಷಗಳಿವೆ. ಭಾಗವತದ 5ನೇ ಸ್ಕಂದದ 17ನೇ ಅಧ್ಯಾಯದ 13ನೇ ಶ್ಲೋಕ ಇದು. ನವಸ್ವಪಿ ವರ್ಷೇಶು ಭಗವಾನ್ ನಾರಾಯಣ ಮಹಾಪುರುಷ ಪುರುಷಾಣಾಂ ಅನುಗ್ರಹಾಯ ಆತ್ಮತತ್ವ ವ್ಯೂಹೇನ ಅದ್ಯಾಪಿ ಸನ್ನಿಧೀಯತೆ. 9 ವರ್ಷಗಳಲ್ಲಿ ಕೂಡ ಭಗವಂತ ನಾರಾಯಣ ಇದ್ದಾನೆ ಅಂತ ಹೀಗೆ ಅದರ ಅರ್ಥ. ಮತ್ತೆ ಅದೇ ಸ್ಕಂದದ ಅದೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಕೂಡ ಅತ್ರಾಪಿ ಜಂಬೂದ್ವೀಪೆ ಭರತಮೇವ ವರ್ಷಂ ಕರ್ಮಕ್ಷೇತ್ರಂ ಅಥ ಅನ್ಯಾನಿ 8 ವರ್ಷಾಣಿ ಸ್ವರ್ಗಿಣಾಂ ಪುಣ್ಯಶೇಷ ಉಪಭೋಗ ಸ್ಥಾನಾನಿ ಭೌಮಾನಿ ಸ್ವರ್ಗಪದಾನಿ ಪ್ರಪದಿಶಂತೆ. ಉಳಿದ 8 ವರ್ಷಗಳು ಅಂತ ಅದನ್ನ ವರ್ಷ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಜಂಬೂದ್ವೀಪವು ಈ ಭರತ ವರ್ಷವು ಸೇರಿದ್ರೆ ಒಟ್ಟು 9 ವರ್ಷಗಳಾಗ್ತವೆ. ಹಾಗಾಗಿ ಜಂಬೂದ್ವೀಪದಲ್ಲಿ 9 ಖಂಡಗಳಿವೆ ಅಂತ ಹೇಳೋದು ಅಷ್ಟು ಉಚಿತ ಅಲ್ಲ. ಜಂಬೂದ್ವೀಪೆ ಭರತ ವರ್ಷೆ ಭರತಖಂಡೆ ಅಂತ ಹೀಗೆ ಹೇಳಬೇಕು. ಹಾಗಾದ್ರೆ ಜಂಬೂದ್ವೀಪ ಅಂತಂದ್ರೆ ಪೃಥ್ವಿಯಲ್ಲಿರುವಂತಹ 7 ದ್ವೀಪಗಳು ಅಂತ ಆದವು. ಆ 7 ದ್ವೀಪಗಳಲ್ಲಿ 9 ವರ್ಷಗಳಿವೆ ಅಂತ ಕೂಡ ಆದವು. ಇವೆಲ್ಲ ಇಷ್ಟು ಭೂಭಾಗಗಳಲ್ಲಿ ನಮಗೆ ಕಾಣಿಸುವಂಥವು ಯಾವುವು, ನಮಗೆ ಕಾಣಿಸದೇ ಇರುವಂಥವು ಯಾವುವು, ಇಂಥ ಸ್ವಲ್ಪ ಒಂದಿಷ್ಟು ಇದ್ರ ಬಗ್ಗೆ ನೋಡಿದ್ವಿ. 7 ದ್ವೀಪಗಳಿವೆ. ಜಂಬೂದ್ವೀಪ ಇದೆ. ಆ ಜಂಬೂದ್ವೀಪದ ಸುತ್ತಲೂ ಉಪ್ಪು ನೀರಿನ ಸಮುದ್ರ ಇದೆ.
ಅದರ ಸುತ್ತಲೂ ಪ್ಲಕ್ಷ ದ್ವೀಪ ಇದೆ, ಅದು ಕಬ್ಬಿನ ರಸದ ಸಮುದ್ರ, ಮತ್ತೆ ತುಪ್ಪದ ಸಮುದ್ರ, ಹಾಲಿನ ಸಮುದ್ರ ಅಂತ ಹೀಗೆಲ್ಲ ಅದನ್ನು ವರ್ಣನೆ ಮಾಡ್ತಾರೆ. ಒಂದು ದ್ವೀಪದ ಸುತ್ತಲೂ ಸಮುದ್ರ, ಅದರ ಸುತ್ತಲೂ ಮತ್ತೆ ದ್ವೀಪ, ಅದರ ಸುತ್ತಲೂ ಮತ್ತೆ ಸಮುದ್ರ, ಹೀಗೆ ಇರುವಂತಹ ರೀತಿ. ನಾವಿರುವಂತಹ ಜಂಬೂ ದ್ವೀಪದ ಸುತ್ತಲೂ ಉಪ್ಪು ನೀರಿನ ಸಮುದ್ರ ಇದೆ. ಇಲ್ಲಿ ಈ ಭರತ, ಕಿಂಪುರುಷ, ಉತ್ತರ ಕುರು, ಹಿರಣ್ಮಯ ಮೊದಲಾದ ವರ್ಷಗಳಿವೆ ಅಂತ ಬಂದಿದೆ. ಹಾಗಾದ್ರೆ ಈ ಜಂಬೂ ದ್ವೀಪದಲ್ಲಿ ನಾವಿದ್ದೇವಲ್ಲ, ನಮಗೆ ಈ ಈ 9 ವರ್ಷಗಳಲ್ಲಿ ಭರತ ವರ್ಷ ಒಂದನ್ನು ಬಿಟ್ಟು ಉಳಿದ ವರ್ಷಗಳು ಕಾಣಿಸೋದೇ ಇಲ್ಲ. ಕಿಂಪುರುಷ, ಉತ್ತರ ಕುರು, ಹಿರಣ್ಮಯ, ರಮ್ಯಕ, ಕೇತುಮಾಲ, ಹರಿ, ಭದ್ರ, ಇಲಾವೃತ, ಈ 8 ವರ್ಷಗಳು ಕೂಡ ನಮಗೆ ಕಾಣಿಸೋದಿಲ್ಲ. ನಮಗೆ ಕಾಣಿಸ್ತಾ ಇರುವಂಥದ್ದು ಈ ಭರತ ವರ್ಷ ಮಾತ್ರ. ಜಂಬೂ ದ್ವೀಪದಲ್ಲಿ ಉಳಿದ 7 ದ್ವೀಪಗಳು ಕಾಣಿಸೋದಿಲ್ಲ. ಜಂಬೂ ದ್ವೀಪನೂ ಕೂಡ ನಮಗೆ, ಜಂಬೂ ದ್ವೀಪದಲ್ಲೇ ನಾವಿದ್ದೇವೆ, ಭರತ ವರ್ಷದಲ್ಲಿ ನಾವಿದ್ದೇವೆ, ಅದರಲ್ಲಿ ಭರತ ಖಂಡದಲ್ಲಿದ್ದೇವೆ. ನಾವಿರುವಂತಹ ಊರಿನಲ್ಲಿ ನಮ್ಮ ಇಡೀ ದೇಶ ನಮ್ಮ ಗಮನಕ್ಕೆ ಬರ್ತದೇನೋ? ನಮ್ಮ ಸುತ್ತಮುತ್ತ ಇರುವ ಒಂದು 2-4 ಕಿಲೋಮೀಟರ್ ಕೂಡ ನಮ್ಮ ಗಮನಕ್ಕೆ ಬರೋದಿಲ್ಲ. ಒಂದ್ಸಲ ನಿಂತು ಕಣ್ಣು ನಾವು ದೃಷ್ಟಿ ಕೊಟ್ಟು ನೋಡಿದರೆ 2-3 ಕಿಲೋಮೀಟರ್ಗಿಂತಲೂ ದೂರ ನಮಗೆ ಕಾಣಿಸೋದಿಲ್ಲ. ಆದ್ದರಿಂದ ಭರತ ಖಂಡವೇ ಪೂರ್ಣ ಕಾಣಿಸೋದಿಲ್ಲ, ಭರತ ವರ್ಷವೂ ಪೂರ್ಣ ಕಾಣಿಸೋದಿಲ್ಲ, ಜಂಬೂ ದ್ವೀಪ ಅಂತೂ ಪೂರ್ಣವಾಗಿ ಕಾಣಿಸೋದೇ ಇಲ್ಲ. ಅದರೊಳಗೆ ಮತ್ತೆ ಈ ಪ್ಲಕ್ಷ, ಕುಶ, ಕ್ರೌಂಚ, ಶಾಖ, ಪುಷ್ಕರ, ಶಾಲ್ಮಲ ಅಂತ ಏನಿವೆ, ಈ 6 ದ್ವೀಪಗಳಂತೂ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಈ ಭಾಗವತದಲ್ಲಿ ಇದೇ 5ನೇ ಸ್ಕಂದ 17ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಅದನ್ನೇನು ಹೇಳ್ತಾರೆ ಅಂತಂದ್ರೆ, ಈ ಜಂಬೂ ದ್ವೀಪದಲ್ಲಿ ಭರತ ವರ್ಷ ಒಂದೇ ಕರ್ಮಕ್ಷೇತ್ರ ಆಗಿದೆ, ಮತ್ತು ಉಳಿದ 8 ವರ್ಷಗಳೇನಿವೆ, ಅಥ ಅನ್ಯಾನಿ 8 ವರ್ಷಾಣಿ ಸ್ವರ್ಗಿಣ ಪುಣ್ಯಶೇಷ ಉಪಭೋಗ ಸ್ಥಾನಾನಿ. ಈ ನಾನಾ ಥರದ ಪುಣ್ಯಗಳನ್ನೆಲ್ಲ, ಪುಣ್ಯ ಕಾರ್ಯಗಳನ್ನೇನು ಮಾಡಿರ್ತಾರೆ, ಅವರು ಪುಣ್ಯ ಮಾಡಿದ ಮೇಲೆ ಉಳಿದ ಕೆಲವು ಪುಣ್ಯ ಫಲವನ್ನು ಇಲ್ಲಿ ಅನುಭವಿಸ್ತಾರೆ. ಒಂದಿಷ್ಟನ್ನು ಅಲ್ಲೇ ಅನುಭವಿಸಿರ್ತಾರೆ, ಕೆಲವನ್ನು ಇಲ್ಲಿ ಅನುಭವಿಸ್ತಾರೆ. ಅಂಥ ವಿಶಿಷ್ಟವಾದ ಸ್ಥಾನಗಳು ಅವನ್ನು ಭೂಲೋಕದ ಸ್ವರ್ಗಗಳು ಅಂತ ಕರೀತಾರೆ. ಭೌಮಾನಿ ಸ್ವರ್ಗ ಪದಾನಿ ವ್ಯಪದಿಶಂತಿ. ಇವು ಯಾವೂ ನಮಗೆ ಕಾಣಿಸೋದಿಲ್ಲ, ಈ 8 ವರ್ಷಗಳು ಯಾವುದು ಕೂಡ. ಯಾಕೆಂತಂದ್ರೆ ಅಲ್ಲಿರುವ ಮನುಷ್ಯರಿಗೆ 10,000, ಅಲ್ಲಿರುವ ವ್ಯಕ್ತಿಗಳಿಗೆ 10,000 ವರ್ಷ. ಮನುಷ್ಯರು ಅಂತ ಅನ್ನೋದು ಬೇಡ, ಅವ್ರನ್ನ 10,000 ವರ್ಷ ಅವರಿಗೆ ಆಯುಷ್ಯ, 10,000 ಆನೆಗಳ ಬಲ, ದೇವತೆಗಳಂತೆ ಇರ್ತಾರೆ, ವಜ್ರದಂಥ ಶರೀರ, ಬಲ, ಯೌವನ ಇದೆಲ್ಲ ಇರ್ತದೆ, ಬೇಕಾದಷ್ಟು ದಾಂಪತ್ಯ ಸುಖ ಅನುಭವಿಸ್ತಾರೆ, ಮೋದ ಪ್ರಮೋದಿತ ಮಹಾಸೌರತ ನಿರತ ಅನವರತ ಅವರೋಧ ಮಿಥುನ ಅಂತ ಈಗ ಅದನ್ನು ವರ್ಣನೆ ಮಾಡ್ತಾರೆ. ಕೊನೆಗೆ ಸಂತಾನ ಬೇಕಾದ ಸ್ತ್ರೀಯರು ಏಕಗರ್ಭ ಕಲತ್ರಾಣ, ಒಂದೇ ಬಾರಿ ಗರ್ಭ ಧರಿಸ್ತಾರೆ. ಅವರಿಗೆ ಎಲ್ಲಾ ಕಾಲವೂ ಕೂಡ ತ್ರೇತಾಯುಗದ ಕಾಲದಂತೆ ಇರ್ತದೆ ಅಂತ ಇದರ ವರ್ಣನೆ ಇದೆ. ಈ ಕಲಿಯುಗದಲ್ಲಿ 100 ವರ್ಷ, ದ್ವಾಪರ ಯುಗದಲ್ಲಿ 1000 ವರ್ಷ, ಇವರಿಗೆ 10,000 ವರ್ಷ ಕೃತಯುಗದಲ್ಲಿ, ಈ ತ್ರೇತಾಯುಗದಲ್ಲಿ. ಅಲ್ಲಿ ಎಲ್ಲ ಋತುಗಳಲ್ಲಿಯೂ ದೊರೆಯಬೇಕಾದ ಹಣ್ಣು ಹಂಪಲು ಇದೆಲ್ಲ ಕೂಡ ದೊರೆಯುತ್ತದೆ. ನಿರ್ಮಲವಾದ ಜಲಾಶಯಗಳಲ್ಲಿ ಎಲ್ಲ ಥರದ ನೀರು, ಭೋಗಕ್ಕೆ ಬೇಕಾದ ಸಾಮಗ್ರಿಗಳು ಇವೆಲ್ಲ ಅವರಿಗೆ ಸಿಗ್ತವೆ. ಸುಲಲಿತ ಸುರಸುಂದರೀಣಾಂ ಕಾಮಕೇಲಿ ವಿಲಾಸ ಹಾಸಲೀಲಾ ಅವಲೋಕ ಆಕೃಷ್ಟ ಮನೋ ದೃಷ್ಟಯ ಸ್ವೈರಂ ಕಿಲ ವಿಹರಂತಿ. ಇದನ್ನೆಲ್ಲ ನೋಡಿದರೆ ಇವು ನಾವೀಗ ನಮ್ಮ ಸುತ್ತಮುತ್ತ ಏನು ಭೂಭಾಗಗಳಿವೆ ಅಲ್ಲ, ಯಾವುದನ್ನ ನಾವು ಹಡಗಿನಲ್ಲಿ ಆಗಲಿ ವಿಮಾನದಲ್ಲಿ ಆಗಲಿ ಹೋಗಿ ಬರ್ತೇವೆ, ನಡ್ಕೊಂಡು ಹೋಗ್ಲಿಕ್ಕಾಗದೇ ಇದ್ರು ಕಷ್ಟಪಟ್ಟಾದ್ರೂ ಹೋಗಿ ಬರ್ತೀವಲ್ಲ, ಈ ಭೂಭಾಗಗಳಂತೂ ಯಾವ ಅಲ್ಲ. ಅಲ್ಲಿ ಭಗವಂತನಾದ ನಾರಾಯಣನನ್ನ ಅವರು ವಿಭಿನ್ನ ರೂಪಗಳಲ್ಲಿ ಅರ್ಚನೆ ಮಾಡ್ತಾರೆ ಕೂಡ, ಹೀಗೆಲ್ಲ ಅದನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ ಈ ಇಲಾವೃತ ಖಂಡ, ಅದರಲ್ಲಿ ಸಂಕರ್ಷಣ ಮೂರ್ತಿ ಇದ್ದಾನೆ, ಭದ್ರಕದಲ್ಲಿ ಮತ್ತೊಬ್ಬ, ಹರಿವರ್ಷದಲ್ಲಿ ಮತ್ತೊಬ್ಬ, ಹೀಗೆಲ್ಲ ಭಿನ್ನ ಭಿನ್ನ ರೂಪದ ಭಗವಂತನ ರೂಪಗಳಿವೆ. ಅಂತೂ ಈ ಜಂಬೂ ದ್ವೀಪದ 9 ವರ್ಷಗಳಲ್ಲಿ 8 ವರ್ಷಗಳು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥವು. ಇಂಥ ವ್ಯಕ್ತಿಗಳು ನಮ್ಮೆಲ್ಲೂ ಕಣ್ಣಿಗೆ ಕಾಣ್ತಿಲ್ಲ. ಈಗ ನಮಗಲ್ಲಿ ಹೋಲಿಕ್ಕೂ ಸಾಧ್ಯವಿಲ್ಲ.
ಕೇವಲ ಭರತ ವರ್ಷ ಒಂದು ಮಾತ್ರ ನಮ್ಮ ಕಣ್ಣಿಗೆ ಕಾಣ್ತದೆ. ಈ ಅತ್ರಾಪಿ ಜಂಬೂದ್ವೀಪೆ ಭರತಮೇವ ವರ್ಷಂ ಕರ್ಮಕ್ಷೇತ್ರಂ. ಹಾಗಾದ್ರೆ ಈ ಭರತ ವರ್ಷ ಅಂದ್ರೆ ಯಾವುದು? ಈ ಒಂದು ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ, ಉತ್ತರಂ ಸಮುದ್ರಸ್ಯ ಹಿಮಾದ್ರೈಶ್ಚೈವ ದಕ್ಷಿಣಂ ದೇಶೋಯಂ ಭಾರತಂ ವರ್ಷಃ ಭಾರತಂ ವರ್ಷಂ ಭಾರತೀ ಯತ್ರ ಸಂತತಿ ಅಂತ ಒಂದು ಶ್ಲೋಕ. ಆ ಶ್ಲೋಕ ಏನು ಹೇಳ್ತದಂದ್ರೆ, ಈ ದಕ್ಷಿಣದ ಕನ್ಯಾಕುಮಾರಿ ಇದೆಯಲ್ಲ, ಅಲ್ಲಿಂದ ಮುಂದಕ್ಕೆ ದಕ್ಷಿಣ ಉತ್ತರ ದಿಕ್ಕಿಗೆ ಹಿಮಾದ್ರೈಶ್ಚೈವ ದಕ್ಷಿಣಂ, ಹಿಮಾಲಯ ಪರ್ವತದಿಂದ ದಕ್ಷಿಣಕ್ಕೆ, ಹೀಗೆ ಹಿಮಾಲಯ ಪರ್ವತ ಮತ್ತು ದಕ್ಷಿಣ ಸಮುದ್ರ ಇವೆರಡರ ನಡುವೆ ಏನೊಂದು ಪ್ರದೇಶ ಇದೆ. ಇದನ್ನು ಭರತ ವರ್ಷ ಅಂತ ಕರೀಬೇಕು. ಇಲ್ಲಿರುವ ಜನರಿಗೆ ಭಾರತಿ ಅಂತ ಕರೀತಾರೆ. ಭಾರತಿ ಯತ್ರ ಸಂತತಿ ಅಂತ ಒಂದು ಶ್ಲೋಕ. ಆ ಶ್ಲೋಕ ಉಚಿತವಾಗಿ ಕಾಣಿಸೋದಿಲ್ಲ. ಶ್ಲೋಕ ಎಲ್ಲಿದೋ ಗೊತ್ತಿಲ್ಲ, ಅಂತೂ ಬಹಳ ಖ್ಯಾತವಾದ ಶ್ಲೋಕ, ಎಲ್ಲರೂ ಹೇಳ್ತಿರ್ತಾರೆ. ಆ ಶ್ಲೋಕ ಅದು ಉಚಿತವಾದ್ದಲ್ಲ. ಇದೇನಿದೆಯಲ್ಲ, ಹಿಮಾಲಯ ಪರ್ವತ ಆ ಕಡೆ ಕನ್ಯಾಕುಮಾರಿ ಅಂತಿದೆಲ್ಲ, ಇದನ್ನ ಭರತ ಖಂಡ ಅಂತ ಹೇಳ್ಬೇಕಷ್ಟೆ, ಹೊರತು ಭರತ ವರ್ಷ ಇದಲ್ಲ. ಭರತ ವರ್ಷನೇ ಇದಿಷ್ಟೇ ಭಾಗ ಅಂತ ಇಟ್ಕೊಂಡ್ರೆ ಏನು ಸಮಸ್ಯೆ? ಹಾಗಾದ್ರೆ ಉಳಿದ 7-8 ವರ್ಷಗಳು ಎಲ್ಲಿವೆ? ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಉಳಿದ 8 ವರ್ಷಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇಡೀ ಭೂಮಂಡಲದಲ್ಲಿ ಇವತ್ತಿನ ಗ್ಲೋಬ್ ಅಂತ ನಾವು ಕರಿತೇವೆ, ಆ ಗ್ಲೋಬ್ನಲ್ಲಿ ಒಟ್ಟು 9 ವರ್ಷಗಳಿವೆ. ಆ 9 ವರ್ಷಗಳಲ್ಲಿ ನಮ್ಮ ಕನ್ಯಾಕುಮಾರಿಯಿಂದ ಆರಂಭಿಸಿ ಹಿಮಾಲಯ ಪರ್ವತದವರೆಗಿರುವ ವರ್ಷಕ್ಕೆ ಭಾರತ ವರ್ಷ ಅಂತ ಕರಿಬೇಕು ಅಂದ್ರೆ, ಹಾಗಾದ್ರೆ ಇಲಾವೃತ ಯಾವುದು, ಉತ್ತರ ಕುರು ಯಾವುದು, ಹಿರಣ್ಮಯ ಯಾವುದು, ರಮ್ಯಕ ಯಾವುದು, ಕೇತುಮಾಲ ಯಾವುದು ಅಂತ ಪ್ರಶ್ನೆ ಬರ್ತದೆ. ಅವು ಎಲ್ಲಿವೆ? ಅದನ್ನ ಗುರುತಿಸೋದು ಹೇಗೆ? ಮತ್ತು ಈಗಿರುವಂತಹ ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ, ಯುರೋಪು, ಆಫ್ರಿಕಾ, ಆಸ್ಟ್ರೇಲಿಯಾ, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಇದೆಲ್ಲ ಇಲ್ಲಿ ಎಲ್ಲಿ ಸೇರ್ತದೆ ಅಂತ 2 ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಭರತ ವರ್ಷ ಅಂದ್ರೆ ಏನಂತ ತಿಳ್ಕೋಬೇಕು? ಇವೆಲ್ಲವೂ ಭರತ ವರ್ಷಗಳೇ. ನಮ್ಮ ಏಷ್ಯಾ ಖಂಡ, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ, ಯುರೋಪು, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಆಮೇಲೆ ಉತ್ತರ ಧ್ರುವ, ದಕ್ಷಿಣ ಧ್ರುವ, ಇದೆಲ್ಲವೂ ಕೂಡ ಭರತ ವರ್ಷವೇ. ಅದರಲ್ಲಿ ನಾವು ಎಲ್ಲಿದ್ದೇವೆ ಅಂದ್ರೆ ಭರತ ಖಂಡದಲ್ಲಿದ್ದೇವೆ. ಈ ಹಿಮಾಲಯದಿಂದ ಆರಂಭಿಸಿ ಕನ್ಯಾಕುಮಾರಿ ತನಕ ಏನು ಭಾಗ ಇದೆಯಲ್ಲ, ಭರತ ವರ್ಷ ಅನ್ಬಾರ್ದು, ಇದಕ್ಕೆ ಭರತ ಖಂಡ ಅನ್ಬೇಕು. ಇದನ್ನ ನಾವು ಸಂಕಲ್ಪ ಮಾಡುವಾಗ ಗುರುತಿಸಬೇಕು. ಜಂಬೂ ದ್ವೀಪದಲ್ಲಿದ್ದೇವೆ, ಪೃಥ್ವಿಯಲ್ಲಿದ್ದೇವೆ. ಪೃಥ್ವಿಯಲ್ಲಿ 7 ದ್ವೀಪಗಳಿವೆ, ಅದರಲ್ಲಿ ಜಂಬೂ ದ್ವೀಪದಲ್ಲಿದ್ದೇವೆ. ಆ ಜಂಬೂ ದ್ವೀಪದಲ್ಲಿ ಕೂಡ 9 ವರ್ಷಗಳಿವೆ. ಆ ಜಂಬೂ ದ್ವೀಪದ 9 ವರ್ಷಗಳ ಪೈಕಿ ನಾವು ಭರತ ವರ್ಷದಲ್ಲಿದ್ದೇವೆ. ಭರತ ವರ್ಷದಲ್ಲಿ ಭರತ ಖಂಡದಲ್ಲಿದ್ದೇವೆ. ಭರತ ಖಂಡದಲ್ಲಿ ಏಷ್ಯಾ ಖಂಡ ಅಂತ ಮತ್ತೊಂದಿದೆ. ಈ ಭರತ ವರ್ಷದಲ್ಲಿ ಅನೇಕ ಖಂಡಗಳಿವೆ, ಯುರೋಪ್, ಆಸ್ಟ್ರೇಲಿಯಾ ಮೊದಲಾದ ಖಂಡಗಳು. ಅದರಲ್ಲಿ ಏಷ್ಯಾ ಖಂಡದಲ್ಲಿ ನಾವಿದ್ದೇವೆ. ಆ ಏಷ್ಯಾ ಖಂಡದ ಒಂದು ಭಾಗವನ್ನು ಭರತ ಖಂಡ ಅಂತ ಕರೀತಾರೆ. ಅದನ್ನೇ ಭಾರತೀಯ ಉಪಖಂಡ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಹೇಳೋದು ಅದನ್ನೇ. ಇದು ನನ್ನ ಆಲೋಚನೆ. ಒಬ್ಬಿಬ್ರು ವಿದ್ವಾಂಸರ ಜೊತೆ ಇದನ್ನು ಚರ್ಚೆ ಮಾಡಿದೆ. ಹೌದು, ಈ ಭರತ ಖಂಡ ಅಂತ ಯಾಕೆ ಅನ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಗೊಂದಲಗಳಿವೆ. ನೀವು ಆಲೋಚನೆ ಮಾಡಿದ್ದು ಸರಿ ಇದೆ, ಆದ್ರೆ ಎಲ್ಲಾ ವಿದ್ವಾಂಸರು ನೀವು ಹೇಳಿದ ಆಲೋಚನೆಗಳು ಒಪ್ತಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡ್ರಿ ಇನ್ನೂ ಕೂಡ ಅಂತ ಅದು ಹೇಳ್ತಾ ಬಂದಿದ್ದೀವಿ. ಹೇಳೋದಕ್ಕೆ ಯಾಕೆ ಅರ್ಥ ಅಂತ ನಮಗೂ ಕೂಡ ಸ್ಪಷ್ಟವಾಗಿ ತೀರ್ಮಾನ ತಗೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಒಬ್ರು ಹೇಳಿದ್ರು. ಆದ್ರೆ ನಿಮ್ಮ ಆಲೋಚನೆ ಸರಿ ಇದೆ. ಅದಕ್ಕೊಂದು ಈಗ ನಮಗೇನು ಸಮಸ್ಯೆಗಳಿದ್ದವು ಆ ಸಮಸ್ಯೆಗಳಿಗೊಂದು ಉತ್ತರ ನಿಮ್ಮ ಆಲೋಚನೆಯಿಂದ ಸಿಕ್ಕಂತೆ ಕಾಣಿಸ್ತದೆ. ಆದ್ರೆ ಇನ್ನು ಎಲ್ಲಾದ್ರೂ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರಾ, ಯಾರಾದ್ರೂ ಹಿರಿಯ ಜ್ಞಾನಿಗಳು ಇದನ್ನು ಒಪ್ತಾರ, ಅದನ್ನಷ್ಟು ನೋಡ್ಬೇಕಾಗಿದೆ ಅಂತ ಹೇಳಿದ್ರು. ಆದ್ರಿಂದ ಇವತ್ತು ಕೆಲವು ಕನ್ನಡ ಅನುವಾದಗಳಲ್ಲಿ ಪೃಥ್ವಿಯಲ್ಲಿ 7 ದ್ವೀಪಗಳಿವೆ, ಆ 7 ದ್ವೀಪಗಳಲ್ಲಿ ಜಂಬೂ ದ್ವೀಪಗಳಲ್ಲಿ 9 ಖಂಡಗಳಿವೆ ಅಂತ ಅನುವಾದ ಮಾಡ್ತಾರೆ. ಈ ಸಂಧ್ಯಾವಂದನದ ಕೆಲವು ಭಾಗಗಳನ್ನ ಅದ್ರ ಬಗ್ಗೆ ಗಮನದಿಂದಿರ್ರಿ. ಕೆಲವು ಜ್ಞಾನಿಗಳೇ, ನಾನು ಗೌರವಿಸುವಂತ ಜ್ಞಾನಿಗಳೇ ಮಾಡಿದ್ದಾರೆ. 9 ಖಂಡಗಳಿಲ್ಲ, ಇರೋದು 9 ವರ್ಷಗಳು. ಭಾಗವತ ಅದನ್ನ ನವಸ್ವಪಿ ವರ್ಷೇಶು ಅಥ ಅನ್ಯಾನಿ 8 ವರ್ಷಾಣಿ ಅಂತ ವರ್ಷಗಳ ಶಬ್ದದಿಂದ ಹೇಳಿದೆ, ಖಂಡ ಅಲ್ಲ ಅದು. ಖಂಡ ಅನ್ನೋ ಶಬ್ದದ ಈ ಮಹಾಭಾರತ, ಭಾಗವತ ಕೆಲವು ಕಡೆಗಳಲ್ಲಿ ಎಲ್ಲೂ ಕಾಣಿಸೋದೇ ಇಲ್ಲ. ಎಲ್ಲೋ ಒಂದು ಕಡೆ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಜಂಬೂ ಷಂಡ ಅಂತ ಒಂದು ಕಡೆ ಕಂಡು ಬಂದಿದೆ. ಅದ್ರ ಬಗ್ಗೆ ನಾನು ಇನ್ನಷ್ಟು ಅಧ್ಯಯನ ಮಾಡುವನಿದ್ದೇನೆ. ಖಂಡ ಅಂತ ಶಬ್ದ ಒಂದೇ ಕಡೆ ಬಂದಿದೆ, ಮಧ್ಯೇಪಿ ಕರ್ಮ ಭೂವಿ ಭಾರತ ನಾಮ ಖಂಡೆ ಅಂತ ಮಧ್ವವಿಜಯದಲ್ಲಿ. ಭಾರತ ಖಂಡ ಎಂಬ ಪ್ರದೇಶದಲ್ಲಿ ಈ ಆ ಮಧ್ವಾಚಾರ್ಯರ ಜನ್ಮಕ್ಕೆ ಕಾರಣರಾದ ಮಧ್ಯಗೇಹ ನಡಿಲ್ಲಾಯ ಅನ್ನುವ ಬ್ರಾಹ್ಮಣ ಇದ್ದ, ತಂದೆ ಇದ್ರು ಅಂತ ಅಲ್ಲಿ ಒಂದು ಕಡೆ ಭರತಖಂಡ ಅಂತ ಶಬ್ದ ಕಂಡು ಬಂದಿದೆ. ಅದು ಬಿಟ್ರೆ
ಈ ಭರತ ಖಂಡ ಅನ್ನೋ ಶಬ್ದವೇ ಎಲ್ಲೂ ಕಾಣಿಸೋದೇ ಇಲ್ಲ. ಬರೀ ದ್ವೀಪ ಮತ್ತು ವರ್ಷ ಇಷ್ಟೇ ಕಾಣಿಸ್ತವೆ. ಇಲ್ಲಿ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಸಂಶಯ ಬರಬಹುದು. ಹಾಗಾದ್ರೆ ಈ ಅತ್ರಾಪಿ ಜಂಬೂದ್ವೀಪೆ ಭಾರತಮೇವ ವರ್ಷಂ ಕರ್ಮಕ್ಷೇತ್ರ ಅಂತ ಬಂತಲ್ಲ, ಭರತ ವರ್ಷ ಕರ್ಮಕ್ಷೇತ್ರ ಅಂತಂದ್ಮೇಲೆ ಹಾಗಾದ್ರೆ ಅಮೆರಿಕ, ಇಂಗ್ಲೆಂಡು, ಯುರೋಪ್, ಆಸ್ಟ್ರೇಲಿಯಾ ಎಲ್ಲನೂ ಕೂಡ ಕರ್ಮಕ್ಷೇತ್ರ ಆಯಿತು. ಅಲ್ಲಿ ಹೋಗಬಾರ್ದು ಯಾಕೆ ಅಂತ ಒಂದು ಪ್ರಶ್ನೆ ಬಂದ್ಬಿಡ್ತೀವಿ ನಮ್ಮ ಎದುರಿಗೆ. ಈ ಪ್ರಶ್ನೆಗೂ ನಾವು ಉತ್ತರ ನೋಡ್ಕೋಬೇಕಾಗ್ತದಲ್ಲ. ಅದಕ್ಕೂ ಕೂಡ ಕೆಲವು ಆಲೋಚನೆಗಳನ್ನ ನಾನು ಸಿದ್ಧಪಡಿಸಿಟ್ಟಿದ್ದೇನೆ, ವಿದ್ವಾಂಸರ ಜೊತೆ ಚರ್ಚೆ ಮಾಡಿದ್ದೇನೆ. ಅದನ್ನು ನಿಮ್ಮ ಎದುರಿಗೆ ಹೇಳ್ತೇನೆ, ನೀವು ಅದ್ರ ಬಗ್ಗೆ ಆಲೋಚನೆ ಮಾಡಿ ಹೇಳಬೇಕು. ಇದನ್ನೆಲ್ಲ ಗಮನಿಸಿದ್ರೆ ಸಂಧ್ಯಾವಂದನೆ ಮಾಡೋದು ಎಷ್ಟು ಕಠಿಣವಾಗಿದೆ ಅಂತ ಕಾಣಿಸ್ತದೆ. ಸಂಧ್ಯಾವಂದನವನ್ನೇ ನಾವು ಎಷ್ಟು ತಿಳ್ಕೊಂಡು ಮಾಡಬೇಕಾಗಿದೆ ಅಂತ ಅನಿಸ್ತದೆ ನನಗೆ. ನಾನು ಒಬ್ಬರಿಗೆ ಆಸಕ್ತರಿಗೆ ಸಂಧ್ಯಾವಂದನದ ಬಗ್ಗೆ ಪಾಠ ಮಾಡಲಿಕ್ಕೆ ತೊಡಗಿದ್ದೇನೆ, ಅರ್ಥ ಸಮೇತ ಸಂಧ್ಯಾವಂದನ. ಅವರಿಗೆ ಅದನ್ನು ಮಾಡ್ತೇನೆ, ಅರ್ಥ ವ್ಯಾಕರಣಾಂಶ ಎಲ್ಲನೂ ಸಮೇತ ಅವ್ರಿಗೆ ಪಾಠ ಮಾಡ್ತೇನೆ. ಆಮೇಲೆ ಒಂದು ಬಾರಿ ಆ ಸಂಧ್ಯಾವಂದನದ ಬಗ್ಗೆ ಪ್ರವಚನದ ರೂಪದಲ್ಲಿ ಹೇಳ್ತೇನೆ. ಇದು ನನ್ನ ಉದ್ದೇಶ. ಅದಕ್ಕೆ ಹೇಳೋದಕ್ಕೆ ಪೂರ್ವಭಾವಿಯಾಗಿ ಪಾಠ ಮತ್ತು ಈಗಿನ ಜಿಜ್ಞಾಸೆ, ಇದರ ಬಗ್ಗೆ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದ್ದೇನೆ ಮತ್ತು ನಿಮ್ಮೆದುರಿಗೂ ಇಡ್ತಿದ್ದೇನೆ. ಇದನ್ನು ಕೇಳುವವರೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಬೇಕು. ಈಗ ಈ ಅಮೆರಿಕ, ಇಂಗ್ಲೆಂಡು ಇದೆಲ್ಲ ಸೇರಿಸಿಯೇ ಭರತ ವರ್ಷ ಅಂತೀರಿ, ನಮ್ಮ ದೇಶಕ್ಕೆ ಭರತ ಖಂಡ ಅನ್ಬೇಕು ಅಂತಂತೀರಿ. ಹಾಗಾದ್ರೆ ಭರತ ವರ್ಷ ಎಲ್ಲ ಕರ್ಮಕ್ಷೇತ್ರ ಆದ್ಮೇಲೆ ಅಮೆರಿಕಕ್ಕೆ ಯಾಕೆ ಹೋಗಬಾರ್ದು? ಅದಕ್ಕೆ ಹೋಗೋದ್ರಲ್ಲಿ ಏನು ತಪ್ಪು ಅಂತ ಒಂದು ಪ್ರಶ್ನೆ ಬಂದ್ಬಿಡ್ಬೋದು. ಈಗ ಪರದೇಶಕ್ಕೆ ಹೋಗೋದು ತಪ್ಪೇ ಅಲ್ಲ ಅಂತ ಯಾರು ಅಂತ ಹಾಗೂ ಕೆಲವರು ವಿದ್ವಾಂಸರು ಹೇಳ್ತಾರೆ. ಅದು ಅವ್ರ ಪ್ರಕಾರ ಈ ಪ್ರಶ್ನೆಗೆ ಅರ್ಥವೇ ಇಲ್ಲ. ಅಮೆರಿಕಕ್ಕೂ ಹೋಗ್ಬೋದು, ಆಫ್ರಿಕಾಕ್ಕೂ ಹೋಗ್ಬೋದು, ಆಸ್ಟ್ರೇಲಿಯಾಕ್ಕೂ ಹೋಗ್ಬೋದು. ನೀವು ಹೋಗ್ಲಿಕ್ಕೆ ಸಾಧ್ಯ ಇದ್ರೆ ಉತ್ತರ ಧ್ರುವಕ್ಕೂ ಹೋಗ್ಬೋದು, ಅಲ್ಲಿ ನಿಮಗೆ ಆ ಚಳಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿದ್ರೆ ಎಲ್ಲೂ ಹೋಗ್ಬೋದು. ಪರದೇಶಕ್ಕೆ ಹೋಗಬಾರ್ದು ಅನ್ನೋ ನಿಷೇಧಕ್ಕೆ ಅರ್ಥವೇ ಇಲ್ಲ ಅವರ ದೃಷ್ಟಿಯಲ್ಲಿ. ಆದರೆ ನಮ್ಮಂತಹ ಸಂಪ್ರದಾಯ ನಿಷ್ಠರ ದೃಷ್ಟಿಯಲ್ಲಿ ಪರದೇಶಕ್ಕೆ ಹೋಗೋದು ನಿಷಿದ್ಧ ಅಲ್ಲ, ಪರದೇಶಕ್ಕೆ ಹೋಗೋದು ತಪ್ಪು ಅಂತಲೇ ನಾವು ಮೊದಲಿಂದ ಹೇಳ್ತಾ ಬಂದವರು. ಯಾವ ದೃಷ್ಟಿಯಿಂದ ಕೂಡ ಅಲ್ಲಿ ಹೋಗಬಾರ್ದು ಅಂತ ಹೇಳುವವರೆ. ಹಾಗಾದ್ರೆ ಈ ಗ್ಲೋಬ್ ಎಲ್ಲವೂ ಕೂಡ ಭರತ ವರ್ಷ ಅಂತ ಆದ್ಮೇಲೆ ಅಮೆರಿಕ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಯುರೋಪು, ಆಸ್ಟ್ರೇಲಿಯಾ ಎಲ್ಲವೂ ಭರತ ವರ್ಷ ಅಂತ ಆದ್ಮೇಲೆ ಅದೆಲ್ಲವೂ ಕರ್ಮಕ್ಷೇತ್ರ ಅಂದ್ಮೇಲೆ ಅಲ್ಲಿ ಯಾಕೆ ಹೋಗಬಾರ್ದು ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಏನು ಉತ್ತರ ಅಂತಂದ್ರೆ, ಈ ಮುಂಚೆ ಹಿಂದಿನ ಯುಗಗಳಲ್ಲಿ, ಹಿಂದಿನ ಕಾಲದಲ್ಲಿ ಅಲ್ಲಿ ಹೋಗೋದು ತಪ್ಪಾಗಿರ್ಲಿಲ್ಲ, ಮುಂದೆ ಅಲ್ಲಿ ಹೋಗೋದನ್ನ ನಿಷಿದ್ಧ ಮಾಡಿದರು ಅಂತ ಒಂದು ಉತ್ತರ ಇದೆ. ಅದಕ್ಕೇನು ಆಧಾರ? ಅದಕ್ಕೂ ಆಧಾರಗಳನ್ನು ತೋರಿಸ್ಬೇಕಲ್ಲ. ಇದಕ್ಕೆ ಒಂದು ಶಾಸ್ತ್ರದ ಆಧಾರ ತೋರಿಸ್ತಾನೆ, ಮತ್ತೊಂದು ಭೌಗೋಳಿಕ ಆಧಾರ, ಭೌಗೋಳಿಕ ಸಾಕ್ಷಿಗಳ ಆಧಾರ. ಅದೇನು ಅಂತಂದ್ರೆ, ಇವತ್ತು ಈ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕ ಅವೆರಡು ಸೇರ್ಕೊಂಡು ಒಂದು ಖಂಡ, ಎರಡು ಖಂಡವೇ, ಅದೇ ಎರಡನ್ನೂ ಸೇರಿ ಅಮೆರಿಕ ಅಂತಾರೆ. ಪ್ರತ್ಯೇಕವಾಗಿ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಅಂತಾರೆ. ಆಫ್ರಿಕಾ ಅಂತ ಒಂದಿದೆ, ಈ ಕಡೆ ಏಷ್ಯಾ ಅಂತ ಒಂದಿದೆ, ಮತ್ತೊಂದು ಕಡೆ ಆಸ್ಟ್ರೇಲಿಯಾ ಇದೆ. ಆಸ್ಟ್ರೇಲಿಯಾ ಜೊತೆಗೆ ನ್ಯೂಜಿಲೆಂಡ್ ದೇಶ ಸೇರ್ಕೊಂಡಿದೆ. ಆಸ್ಟ್ರೇಲಿಯಾ ಖಂಡದಲ್ಲೇ ಆಸ್ಟ್ರೇಲಿಯಾ ದೇಶ ಮತ್ತು ನ್ಯೂಜಿಲೆಂಡ್ ದೇಶ ಇವೆರಡು ಕೂಡ ಸೇರ್ಕೊಂಡಿವೆ. ಸಣ್ಣ ಸಣ್ಣ ಕೆಲವು ದ್ವೀಪಗಳು ಕೂಡ ಇವೆ. ಇವತ್ತೀಗ ಈ ಭೂಭಾಗಗಳೆಲ್ಲ ಬೇರ್ಪಟ್ಟಿವೆ ಅಲ್ಲ, ಅದು ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಇವೆಲ್ಲ ಭೂಭಾಗಗಳು ಒಟ್ಟಿಗೆ ಇದ್ದವು. ಭೂಗೋಳ ಶಾಸ್ತ್ರದ ಪ್ರಕಾರ ಅವೆಲ್ಲ ಕ್ರಮವಾಗಿ ದೂರ ಸರಿದವು, ಅದೆಷ್ಟೋ ಕೋಟಿ ವರ್ಷಗಳ ನಂತರ. ಆದ್ರಿಂದಲೇ ಅವೆಲ್ಲ ಒಟ್ಟಿಗೆ ಇದ್ದಿದ್ರಿಂದ ಅವರು ಪರಸ್ಪರ ಸಂಚಾರ ಮಾಡೋದು, ಈ ಕಡೆಯವರು ಆ ಕಡೆ ಬರೋದು, ಆ ಕಡೆಯಿಂದ ಈ ಕಡೆ ಬರೋದು ತಪ್ಪು ಆಗಿರಲಿಲ್ಲ. ಭಾರತೀಯ ಸಂಸ್ಕೃತಿ ಎಲ್ಲ ಕಡೆ ಹರಡೇ ಇತ್ತು. ಇದು ಕೂಡ ಅದನ್ನ ಸ್ಪಷ್ಟವಾಗಿ ತಿಳಿಸ್ತದೆ ಎಲ್ಲೆಲ್ಲಿತ್ತು ಭಾರತೀಯ ಸಂಸ್ಕೃತಿ. ಇದನ್ನು ಹಿಂದೆ ಅನೇಕ ಬಾರಿ ನಾವೇ ನೋಡಿದ್ದೇವೆ. ಈ ರಷ್ಯಾದಲ್ಲಿ, ಚೀನಾದಲ್ಲಿ, ರಷ್ಯಾದಲ್ಲಿ ಮತ್ತೆ ಉಳಿದ ಎಷ್ಟೋ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಭಾರತೀಯ ಸಂಸ್ಕೃತಿ ಹರಡಿತ್ತು. ಹೇಗೆ ಅಂತಂದ್ರೆ, ನಮ್ಮಲ್ಲಿ ಒಂದು ಪುಸ್ತಕ ಇದೆ, ಗಡಿಯಾಚಿನ ಗುಡಿಗಳು ಅಂತ ಹೇಳಿ, ಲೋಕೇಶ್ ಚಂದ್ರ ಅಂತನವರು ಅದನ್ನ ಬರೆದಿದ್ದಾರೆ. ಕನ್ನಡಕ್ಕೆ ಮತ್ತೆ ಯಾರೋ ಮಾಡಿದ್ದಾರೆ, ಅಥವಾ ಕನ್ನಡಕ್ಕೆ ಇವರೇ ಮಾಡಿರ್ಬೇಕು. ರಷ್ಯಾದಲ್ಲಿ, ಜಪಾನ್ನಲ್ಲಿ ಅಂಥ ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಹೇಗೆ ಅಡಗಿದೆ ಅಂತನ್ನೋದನ್ನೆಲ್ಲ ಅವರು ವಿವರವಾಗಿ ತೋರಿಸಿದ್ದಾರೆ. ಅಲ್ಲಿರುವಂಥ ಭಾರತೀಯ ಸಂಸ್ಕೃತಿಯ ಕುರುಹುಗಳು ಕೆಲವು ಅವರು ತೋರಿಸಿದ್ದಾರೆ. ಇಲ್ಲೇ ಅದಕ್ಕಿಂತ ಹೆಚ್ಚಾಗಿ ನಾವೇ ಕೆಲವು ಅದನ್ನು ನೋಡಿದ್ದೇವಲ್ಲ, ಈ ಅನೇಕ ಸಂಗತಿಗಳು ನಮ್ಮ ಗಮನಕ್ಕೂ ಕೂಡ ಬರುವಂಥವಿವೆಯಲ್ಲ. ಇಲ್ಲಿ ನಮ್ಮ ಪೂರ್ವ ಭಾಗದಲ್ಲಿ ಇಂಡೋನೇಷ್ಯಾ, ಜಕಾರ್ತಾ, ಬಾಲಿ ಮೊದಲಾದ ರಾಷ್ಟ್ರಗಳಿವೆಯಲ್ಲ, ಅಲ್ಲಿ ಆಂಗ್ಕೋರ್ ವ್ಯಾಟ್ ಅಂತ ಒಂದು ಎಲ್ಲೋ ಇಂಡೋನೇಷ್ಯಾದಲ್ಲಿ ಇರಬೇಕು, ಅಥವಾ ಜಕಾರ್ತಾದಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಅಲ್ಲಿ ದೊಡ್ಡದೊಂದು ಎಕರೆಗಟ್ಟಲೆ ಪ್ರದೇಶದಲ್ಲಿರುವಂತಹ ಒಂದು ದೊಡ್ಡ ದೇವಾಲಯ ಇದೆ.
ಹಿಂದೂ ದೇವಾಲಯ. ಅದರ ಅದರ ನವೀಕರಣಕ್ಕೆ ಭಾರತ ಸರ್ಕಾರವೇ ಶಿಲ್ಪಿಗಳು ಮತ್ತು ತಜ್ಞರ ಮೂಲಕ ಸಹಾಯ ಮಾಡಿತ್ತು. ಅಲ್ಲಿ ಹರಡಿತ್ತು. ಇಂಡೋನೇಷ್ಯಾದಲ್ಲಿ ರಾಮಾಯಣ ಇದೆ, ಅಲ್ಲಿ ಗರುಡನ ಪ್ರತಿಮಾ ಕೆಲವು ಕಡೆ ಕಾಣಿಸ್ತದೆ. ಮತ್ತೆ ಅನೇಕ ಕಡೆ ನಮ್ಮ ಈ ಹನುಮಂತ, ಗರುಡ ಮೊದಲಾದವರ ಪ್ರತಿಮೆಗಳು ಕಾಣೋದಲ್ಲದೇ ಅವರ ದೇಶಗಳಲ್ಲಿ ಅನೇಕ ಕಡೆ ಸುಕರ್ಣೋ ಸುಹಾರ್ತೋ ಮೊದಲಾದ ನಾಯಕರಿದ್ರು. ಅವರೆಲ್ಲ ಸುಕರ್ಣ, ಸುಹೃತ್, ಹೀಗೆ ಅರ್ಥ ಅದಕ್ಕೆ. ಅದನ್ನೆಲ್ಲ ತೋರಿಸ್ತಾರೆ. ಆಮೇಲೆ ಇದೇ ಭಾರತೀಯ ಏಷ್ಯಾ ಖಂಡದಲ್ಲಿ ಶ್ರೀಲಂಕಾ ದೇಶ ಇದೆ, ಅಲ್ಲಿಯೂ ಕೂಡ ಭಾರತೀಯ ಸಂಸ್ಕೃತಿ ಇದ್ದೇ ಇದೆ, ಅದರ ಬಗ್ಗೆ ಏನು ಸಂಶಯ ಬೇಡ. ಜಪಾನ್ನಲ್ಲಿದೆ, ಚೈನಾದಲ್ಲಿದೆ, ಭೂತಾನ್ನಲ್ಲಿದೆ, ನೇಪಾಳದಲ್ಲಂತೂ ಇದ್ದೇ ಇದೆ, ಪಾಕಿಸ್ತಾನದಲ್ಲೂ ಇತ್ತು. ಇವತ್ತು ಪಾಕಿಸ್ತಾನ ನಾವು ಕಳ್ಕೊಂಡು 50-60 ವರ್ಷ ಆಯ್ತು ಅಷ್ಟೇ. ಆದ್ರಿಂದ ಪಾಕಿಸ್ತಾನ ನಮಗೇನು ಅಗಮ್ಯ ಆಗಿರ್ಲಿಲ್ಲ. ಈಗ ಒಂದು 100 ವರ್ಷದಿಂದನೇ ಅದು ಅಗಮ್ಯ ಆಗಿರ್ಲಿಲ್ಲ. 100-200 ವರ್ಷದಿಂದ ಅಲ್ಲಿ ಪಾಠಶಾಲೆಗಳಿದ್ದವು. ಅನೇಕ ಹಿಂದೂ ದೇವಾಲಯಗಳು ಈಗೂ ಕೂಡ ಇವೆ, ಎಷ್ಟನ್ನು ನಾಶಪಡಿಸಿದ್ದಾರೆ, ಆದರೆ ಈಗೂ ಕೂಡ ಇದ್ದೇ ಇವೆ. ಆದ್ರಿಂದ ನಾವು ಪಾಕಿಸ್ತಾನಕ್ಕೆ ಹೋಗ್ಬೋದಿತ್ತು, ಬಾಂಗ್ಲಾದೇಶಕ್ಕೆ ಹೋಗ್ಬೋದಿತ್ತು, ಉಳಿದ ಕೆಲವು ರಾಷ್ಟ್ರಗಳಿಗೂ ಕೂಡ ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ ಹೋಗ್ಬೋದಿತ್ತು. ಇದು ಪ್ರಶ್ನೆ ಏನು ಅಂತಂದ್ರೆ, ನಾವು ಸಮುದ್ರದ ಮೂಲಕ ಹೋಗಬಹುದು ಹೋಗಬಾರ್ದು ಅಂತ ಅನ್ನೋದಲ್ಲ, ಪ್ರದೇಶಕ್ಕೆ ಹೋಗಬಾರ್ದು ಅಂತ ಅನ್ನೋದು ಮಾತ್ರ ಪ್ರಶ್ನೆ. ಸಂಪ್ರದಾಯ ದೃಷ್ಟಿಯಿಂದ ವಿಮಾನಯಾನ ಮಾಡಬಾರ್ದು ಅಂತ ಅಷ್ಟೇ ಅಲ್ಲ, ಯಾವುದೇ ಪ್ರದೇಶಕ್ಕೂ ಕೂಡ ಹೋಗಬಾರ್ದು. ವಿಮಾನಯಾನ ಮಾಡದೆ, ಸಮುದ್ರ ದಾಟದೆ ನಾವು ಫ್ರಾನ್ಸಿನ ತನಕ ಹೋಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನಮ್ಮ ಉತ್ತರದ ಕಡೆಯಿಂದ ಹೋಗೋದಾದ್ರೆ ಭಾರತವನ್ನು ದಾಟಿ ಮುಂದೆ ಈ ಪಾಕಿಸ್ತಾನ, ಅಲ್ಲಿಂದ ಮತ್ತು ವಾಯವ್ಯಕ್ಕೆ ಹೋದ್ರೆ ಅಲ್ಲಿ ಯುರೋಪಿನ ದೇಶಗಳ ಗಡಿ ಸಿಗ್ತದೆ ನಮಗೆ. ಈ ಗ್ರೀಸು, ಇಟಲಿ ಮೊದಲಾದ ದೇಶಗಳು. ಫ್ರಾನ್ಸಿನ ತನಕ ನಾವು ನಡ್ಕೊಂಡೇ ಹೋಗ್ಬೋದು, ಅಂದ್ರೆ ವಾಹನಗಳಲ್ಲೇ ಹೋಗ್ಬೋದು. ಇಂಗ್ಲೆಂಡಿಗೆ ಹೋಗ್ಬೇಕಾದ್ರೆ ಮಾತ್ರ ವಿಮಾನ ಅಥವಾ ಹಡಗಬೇಕು. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಹಡಗಬೇಕು. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗಳಿಗೆ ಹೋಗ್ಬೇಕಾದ್ರೆ ಹಡಗಬೇಕು ಅಥವಾ ವಿಮಾನ ಬೇಕು. ಚೀನಾದ ತನಕ, ಜಪಾನಿನ ತನಕ ಎಲ್ಲದಕ್ಕೂ ಕೂಡ ನಾವು ನಡ್ಕೊಂಡು ಹೋಗ್ಬೋದು. ಫ್ರಾನ್ಸಿನ ತನಕನೂ ಹೋಗ್ಬೋದು. ಫ್ರಾನ್ಸು ಮತ್ತು ಇನ್ನು ಇಟಲಿ, ಆಸ್ಟ್ರಿಯಾ ಮೊದಲಾದ ದೇಶಗಳು, ಜರ್ಮನಿ ಮೊದಲಾದ ದೇಶಗಳು ಎಲ್ಲದಕ್ಕೂ ಕೂಡ ನಾವು ನಡ್ಕೊಂಡು ಹೋಗ್ಬೋದು. ಆದರೆ ಸಮುದ್ರಯಾನ ಮಾಡಬಾರ್ದು ಅಂತಂದ್ರೆ ಅಕ್ಷರಶಃ ಸಮುದ್ರಯಾನ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಯಾವ ಪ್ರದೇಶಗಳಿಗೂ ಹೋಗಬಾರ್ದು ಅಂತ ಅರ್ಥ. ಅದರ ಉದ್ದೇಶ ಏನು? ಎಲ್ಲಿ ಭಾರತೀಯ ಸಂಸ್ಕೃತಿ ಇಲ್ಲ, ಎಲ್ಲಿ ನಮ್ಮ ವರ್ಣಾಶ್ರಮ ಧರ್ಮಗಳ ಪಾಲನೆಗೆ ಅವಕಾಶ ಇಲ್ಲ, ಅಲ್ಲಿ ಹೋಗಬಾರ್ದು ಅಂತ ಅದರ ಅರ್ಥ. ಆದ್ರಿಂದ ಸಮುದ್ರಯಾನ ನಾವು ಮಾಡಿದಂಗೆ ಆಗಲಿಲ್ಲ, ನಡ್ಕೊಂಡು ಹೋದ್ವಿ, ಇಂಥವೆಲ್ಲ ಮಾತುಗಳು ಅರ್ಥಹೀನ ಆ ದೃಷ್ಟಿಯಿಂದ. ಇದು ಸಂಪ್ರದಾಯದ ಒಂದು ಮಾತು. ಹಾಗಾದ್ರೆ ಈ ಮುಂಚೆ ಪಾಕಿಸ್ತಾನಕ್ಕೂ ಹೋಗ್ಬೋದಿತ್ತು, ಬಾಂಗ್ಲಾದೇಶಕ್ಕೂ ಹೋಗ್ಬೋದಿತ್ತು. ಈಗ ಅಲ್ಲಿ ಹೋಗೋದು ಅರ್ಥಹೀನ, ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಲ್ಲಿಲ್ಲ. ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ ಕೆಲವು ದೇವಾಲಯಗಳಿವೆ, ಇಲ್ಲ ಅಂತಲ್ಲ. ಢಾಕೇಶ್ವರಿ ಅಂತ ದೇವಾಲಯ ಬಾಂಗ್ಲಾದೇಶದಲ್ಲೇ ಇದೆ ಈಗ ಕೂಡ. ಪಶ್ಚಿಮ ಬಂಗಾಳದಲ್ಲಿ, ಪೂರ್ವ ಬಂಗಾಳದಲ್ಲಿ ಎರಡೂ ಕಡೆನೂ ಕೂಡ ದುರ್ಗಾದೇವಿ ಆರಾಧನೆ ಮಾಡ್ತಾರೆ. ಹೀಗೆ ದೇವಾಲಯಗಳಿವೆ, ಆದರೆ ಸಂಸ್ಕೃತಿ ಕ್ರಮೇಣ ನಷ್ಟ ಆಗಿದೆ. ಇದನ್ನೆಲ್ಲ ಒಬ್ಬ ವಿದ್ವಾಂಸರ ಜೊತೆ ಚರ್ಚೆ ಮಾಡುವಾಗ ಅವರು, ನಾನು ಈ ಮೊದಲೇ ಆಲೋಚನೆ ಮಾಡಿದ ಒಂದು ವಿಷಯವನ್ನು ಹೇಳಿಬಿಟ್ರು. ನೀವು ಹೇಳಿದ್ದು ಬಹಳ ಯುಕ್ತವಾಗಿದೆ. ಮೊದಲು ಪಾಕಿಸ್ತಾನ ಇದಕ್ಕೆಲ್ಲ ಹೋಗ್ಬೋದಿತ್ತು, ಈಗ ಅಲ್ಲಿ ಹೋಗೋದಕ್ಕೆ ಅರ್ಥ ಇಲ್ಲ. ಒಂದು ವಿಷಯ ಏನಂದ್ರೆ, ಈಗ ಬೆಂಗಳೂರಿಗೆ ಹೋಗೋದಕ್ಕೂ ಅರ್ಥ ಇಲ್ಲ ಅಂತಂದ್ರು ಅವ್ರು ಇರೋದು ಬೇರೆ ಊರಿನಲ್ಲೇ, ಒಳ್ಳೆ ಸಾಧಕ ಅವರು. ನನಗೂ ಅದೇ ಅನ್ಸಿತ್ತು. ಯಾಕೆಂದ್ರೆ 20-30 ವರ್ಷದಿಂದ ಬೆಂಗಳೂರು ಹೇಗಿತ್ತು ಹಾಗಿಲ್ಲ ಈಗ. ಯಾವಾಗಾದ್ರೂ ಅಲ್ಲಿ ಹೋಗ್ಬಿಟ್ರೆ ಇದು ಯಾವುದೋ ಪರದೇಶಕ್ಕೆ ಬಂದಂತೆ ಅನಿಸ್ತದೆ ನನಗೂ ಕೂಡ. ಅಂತ ಒಂದು ವಿಚಿತ್ರ ಪ್ರಜ್ಞೆ ನಾನು ಕಾಡ್ಲಿಕ್ಕೆ ತೊಡಗ್ತದೆ. ಆದ್ರಿಂದಲೇ ನಮ್ಮ ಬೆಂಗಳೂರು, ಅದರಲ್ಲಿ ಕೆಲವು ಪ್ರದೇಶಗಳು ವಿಶೇಷವಾಗಿ ಯಾವ ಅಮೆರಿಕಾದ ಸಿಲಿಕಾನ್ ವ್ಯಾಲಿಗೂ ಏನು ಕಡಿಮೆ ಇಲ್ಲ, ಆದ್ರಿಂದ ಅಲ್ಲಿ ಹೋಗೋದಕ್ಕೂ ಅರ್ಥ ಇಲ್ಲ ಅಂತ ಅವರು ಹಾಸ್ಯವಾಗಿ ಹೇಳಿದ್ರು. ಹೌದು ಅಂತ ಕಾಣಿಸ್ತು ನನಗೆ. ಆದ್ರೂ ಹೋಗ್ತೇವೆ. ಎಷ್ಟೋ ಸಲ ನಾನು ಹಾಸ್ಯ ಮಾಡೋದು, ಈ ಪರಮಾತ್ಮನ 3 ಸ್ಥಾನಗಳಿವೆಲ್ಲ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದಾದ್ಮೇಲೆ ಬೆಂಗಳೂರೇ ಈ ಬ್ರಾಹ್ಮಣರಿಗೆಲ್ಲ. ಯಾಕೆಂತಂದ್ರೆ ಈ ಎಲ್ಲಾ ಮಠಗಳು, ಎಲ್ಲ ಸ್ವಾಮಿಗಳು, ವಿದ್ವಾಂಸರು ಎಲ್ಲರೂ ಕೇಂದ್ರೀಕರಿಸಿಕೊಂಡಿರೋದು ಅಲ್ಲೇ ಇದ್ದಾರೆ ಅಂತ ಹಾಸ್ಯ ಮಾಡೋದು ಇದೆ. ಆದ್ರೆ ಅಂಥ ಕೇಂದ್ರ ಸ್ಥಾನ ಬೆಂಗಳೂರಿನ ಸ್ಥಿತಿಯೂ ಕೂಡ ಇವತ್ತು ಹಾಗಾಗಿದೆ, ಪರದೇಶ ಅನ್ನುವಂತೆ ಆಗಿಬಿಟ್ಟಿದೆ ಕೆಲವು ಭಾಗಗಳು ವಿಶೇಷವಾಗಿ. ಸುಮ್ಮನೆ ಹಾಸ್ಯಕ್ಕಾಗಿ ಈ ಮಾತು ಹೇಳಿದೆ. ಹಾಸ್ಯದಲ್ಲಿ ಒಂದು ಗಂಭೀರ ಆಲೋಚನೆ ಮಾಡಬೇಕಾದ ಸಂಗತಿ ಇದೆ, ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ. ಇಲ್ಲಿ ಅಂತೂ ಭೌಗೋಳಿಕವಾಗಿ ಎಲ್ಲಾ ಖಂಡಗಳು ಒಟ್ಟಿಗೆ ಇದ್ದವು ಮೊದಲು, ಈಗ ಬೇರ್ಪಟ್ಟಿವೆ. ಅದರಲ್ಲೂ ಕೆಲವು ಭಾಗಗಳಿಗೆ ನಾವು ಹೋಗ್ತಿದ್ದೆವು ಮೊದಲು, ಈಗ ಅಲ್ಲಿ ಹೋಗೋದಕ್ಕೆ ಅರ್ಥ ಇಲ್ಲ, ಯಾಕಂದ್ರೆ ಸಂಸ್ಕೃತಿ ಇಲ್ಲ. ಆದ್ರಿಂದ ಈಗ ಅಮೆರಿಕ, ಯುರೋಪು, ಆಸ್ಟ್ರೇಲಿಯಾ ಮೊದಲಾದ ಖಂಡಗಳಿಗೆ ನಾವು ಯಾಕೆ ಹೋಗಬಾರ್ದು ಅಂತಂದ್ರೆ,
ಅಲ್ಲಿ ಸಂಸ್ಕೃತಿ ಇಲ್ಲ ಅದರಿಂದ. ಮೊದಲು ಒಂದು ಕಾಲದಲ್ಲಿ ಸಂಸ್ಕೃತಿ ಇತ್ತು, ಆವಾಗ ಹೋಗಿ ಬರುವ ಪ್ರಯತ್ನ ನಡೀತಿತ್ತೇನೋ. ಆದ್ರೆ ಬಹಳ ದೀರ್ಘಕಾಲದ ಪ್ರಯಾಣ ಹೇಗೆ ಹೋಗ್ತಿದ್ರೋ ಬಿಡ್ತಿದ್ರೋ ಬಹಳ ಹೋಗ್ತಿರ್ಲಿಲ್ಲ ಅಂತ ಕಾಣಿಸ್ತದೆ. ಹಾಗೆ ನೋಡಿದ್ರೆ ಇತ್ತೀಚಿನ ವಾಹನ ಅನುಕೂಲ ಹೆಚ್ಚಾಗಿರೋದ್ರಿಂದ ಈಗಲೇ ಈ ಕೇದಾರ, ಬದರಿ ಮೊದಲಾದ ಪ್ರವಾಸಗಳು, ಉತ್ತರ ಭಾರತ, ದಕ್ಷಿಣ ಭಾರತದ ಪ್ರವಾಸದ ಪ್ಯಾಕೇಜ್ಗಳು ಎಲ್ಲ ಈಗ ಪ್ರಾರಂಭ ಆಗಿರೋದು. ಇದನ್ನ ವಿದ್ವಾಂಸರೊಬ್ಬರ ಜೊತೆ ಚರ್ಚೆ ಮಾಡುವಾಗ ಅವ್ರು ಹೇಳಿದ್ರು, ಹೌದು, ಎಷ್ಟೋ ಭೂಭಾಗಗಳು ನಮ್ಗೆ ಅಂಟ್ಕೊಂಡೇ ಇದ್ದವು, ಅಲ್ಲಿಯೂ ಕೂಡ ಭಾರತೀಯ ಸಂಸ್ಕೃತಿ ಇತ್ತು. ಆದ್ರೆ ಇಲ್ಲಿಯವರು ಅಲ್ಲಿಂದ ಇಲ್ಲಿ ಹೋಗ್ತಿದ್ರೋ ಇಲ್ಲೋ ಊಹೆ ಮಾಡೋದು ಕಷ್ಟ, ನಾವೀಗ ತೀರ್ಮಾನ ಮಾಡೋದು ಕಷ್ಟ. ಯಾಕೆಂತಂದ್ರೆ ಹೋಗಿ ಬರ್ಲಿಕ್ಕೆ ಬೇಕಾದ ಅನುಕೂಲ ಇದ್ದಿದ್ದಿಲ್ಲ. ಕಾಶಿ ಯಾತ್ರೆ ಮಾಡುವಾಗಲೇ ಹಿರಿಯರಾದವರು, ಅತ್ಯಂತ ವಯಸ್ಸಾದವರು ತಮ್ಮ ಗೃಹಸ್ಥ ಜೀವನದ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಹಂಚಿಕೊಟ್ಟು ಇನ್ನು ಹೋಗಿ ಬರ್ತೀನಿ ಅಂತ ಹೋಗಿಬಿಡ್ತಿದ್ರಂತೆ. ಬಂದೆ ಒಂದು 2-3 ವರ್ಷ ಕಾಲ ಹೋಗ್ತಿದ್ರಂತೆ ಈ ಪ್ರಯಾಣ ಮಾಡ್ಕೊಂಡು. ವಿಪರೀತ ಕಳ್ಳರ, ದರೋಡೆಕೋರರ ಕಾಟ. ಇದು ಬೇರೆ ನಮ್ದು ದಂಡಕಾರಣ್ಯ, ನಾವಿರೋದು ಭರತವರ್ಷೇ ಭರತಖಂಡೆ, ಜಂಬೂದ್ವೀಪೇ ಭರತವರ್ಷೇ ಭರತಖಂಡೆ, ಇದು ದಂಡಕಾರಣ್ಯ. ಈ ಇಡೀ ದಕ್ಷಿಣ ಪ್ರಸ್ಥಭೂಮಿ, ಡೆಕ್ಕನ್ ಪ್ಲೇಟ್ಯೋ ಇದೆಲ್ಲ ದಂಡಕಾರಣ್ಯ. ಇದು ಗೋದಾವರಿ ದಕ್ಷಿಣ ತೀರ, ಕಳ್ಳರು ಬೇರೆ. ಹಾಗಾಗಿ ಮತ್ತು ವಾಹನ ಸೌಕರ್ಯ ಇಲ್ಲ, ತಾವೇ ಅಡಿಗೆ ಮಾಡ್ಕೋಬೇಕು. ಎಲ್ಲ ಛತ್ರದಲ್ಲಿ ಎಲ್ಲೆಲ್ಲ ಊಟ ಮಾಡ್ತಿದ್ರು, ಹೋಗ್ತಿದ್ರು. ಬಂದ್ರು. ಅದೊಂದು ಶಾಸ್ತ್ರದಲ್ಲೊಂದು ಮಾತು ಇದೆ, 12 ವರ್ಷ ತನಕ ನೋಡ್ಬೇಕು, ಬರ್ಲಿಲ್ಲ ಅಂದ್ರೆ ಶ್ರಾದ್ದ ಮಾಡ್ಬೇಕು ಅಂತೇಳಿ. ಹಿಂಗೆಲ್ಲ ಈ ಚರ್ಚೆ ನಡುವೆ ಗಮನಕ್ಕೆ ಬಂದಂತ ಅಂಶಗಳು. ಹೀಗಿರುವಾಗ ಯಾವಾಗ ಫ್ರಾನ್ಸಿಗೆ ಹೋಗ್ತಾರೆ, ರಷ್ಯಾಕ್ಕಾದ್ರೂ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಋಷಿಕಾಶ್ಚ ಚೀನಾಶ್ಚ ಅಂತ ಹೇಳಿ ಮಹಾಭಾರತದಲ್ಲೇ ಬಂದಿದೆ. ಈ ಮಹಾಭಾರತದ ಯುದ್ಧದಲ್ಲೇ ಚೀನಾ ದೇಶದ ಕೆಲವು ಪಡೆಗಳು, ರಷ್ಯಾ ದೇಶದ ಕೆಲವು ಪಡೆಗಳೆಲ್ಲ ಇಲ್ಲಿ ಯುದ್ಧಕ್ಕೆ ಬಂದಿದ್ದು ಕೂಡ ಕೆಲವು ಮಾತುಗಳಿವೆ. ಮತ್ತೆ ಈ ಸಂಪತ್ತನ್ನು ಸಂಗ್ರಹ ಮಾಡಲಿಕ್ಕೆ ಅರ್ಜುನ ಅಲ್ಲೆಲ್ಲ ಕೆಲವು ಬಾರಿ ಯಾತ್ರಾ ಕೂಡ ಮಾಡಿದ್ದ ಅನ್ನೋದ್ರಿಂದ ನೋಡಿದ್ದೀವಿ. ಋಷಿಕಾಶ್ಚ ಅಂದ್ರೆ ರಷ್ಯಾ, ಅದು ಈಗ ಅಂತಿದೆ, ಋಷಿ ನಮ್ಮಲ್ಲಿ. ಅದು ಈಗಿರೋದು ರಷ್ಯಾ ಅಂತಾಗಿದೆ ಅಷ್ಟೇ. ಚೀನಾಶ್ಚ ಮೊದಲು ಅಲ್ಲಿಗೆ ಹೋಗಬಹುದಿತ್ತು. ಈಗ ಕಲಿಯುಗದಲ್ಲಿ ಮುಂದೆ ಅದು ಭೂಭಾಗಗಳೇ ದೂರ ಹೋದ ಮೇಲೆ, ಅಲ್ಲಿ ಹೋಗೋದು ಬರೋದು ಕಷ್ಟ ಆದ್ಮೇಲೆ ಅದನ್ನ ಬಿಟ್ಟುಬಿಟ್ರು. ಭಿನ್ನ ಸಂಸ್ಕೃತಿ ಆಯ್ತು, ಭಿನ್ನ ಧರ್ಮ ಆಯ್ತು, ನಮ್ಮ ಧರ್ಮದ ನಮ್ಮ ಸಂಸ್ಕೃತಿ ಆಚರಣೆ ಕಷ್ಟ ಆಯ್ತು, ಅದಕ್ಕೆ ಬಿಟ್ಟುಬಿಟ್ರು. ಇದಕ್ಕೊಂದು ಪ್ರಬಲವಾದ ಆಧಾರ ಏನಂದ್ರೆ ನಾರದ ಪುರಾಣದ ಆಧಾರ. ಕಲಿಯುಗದಲ್ಲಿ ಮಾಡಬಾರದು ಧರ್ಮಗಳು ಯಾವುದು? ಸಮುದ್ರ ಯಾತ್ರಾ ಸ್ವೀಕಾರ ಇರೋದು ಮೊದಲು ಅದೇ. ಕಮಂಡಲು ವಿಧಾರಣ, ಅದಕ್ಕೆ ನಮ್ಗೆ ಅರ್ಥ ನನಗೆ ನೆನಪಿಲ್ಲ. ಈಗ ಬಹಳ 20-25 ವರ್ಷದ ಹಿಂದೆ ಯಾವಾಗೂ ಓದಿದ ನೋಟ್ ಮಾಡ್ಕೊಂಡ ಶ್ಲೋಕ ಅದು. ದ್ವಿಜಾನಾಂ ಅಸವರ್ಣಾಸು ಕನ್ಯಾಸು ಉಪಯಮಃ, ಇದು ಗೊತ್ತಾಗ್ತದೆ. ಹಿಂದೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಸ್ತ್ರೀಯರನ್ನು ಮದುವೆ ಆಗ್ತಿದ್ರು. ಈಗ ಬ್ರಾಹ್ಮಣರನ್ನೇ, ಕ್ಷತ್ರಿಯರನ್ನೇ ಮದುವೆ ಆಗಬೇಕು ಅಂತ ಈಗ ನಿಯಮ ಬಂದಿದೆ. ಮತ್ತೆ ದೇವರಾಜ್ಯ ಸುತೋತ್ಪತ್ತಿ, ಒಬ್ಬ ವ್ಯಕ್ತಿಗೆ ಅವನ ಪತ್ನಿಯಲ್ಲಿ ಮಕ್ಕಳಾಗದೆ ಹೋದ್ರೆ ಆ ವ್ಯಕ್ತಿಯ ತಮ್ಮ ಏನಿರ್ತಾರಲ್ಲ ಮೈದುನ, ಅವನಿಂದ ಸಂತಾನ ಉತ್ಪಾದನೆ ಪಡ್ಕೋಬಹುದು ಅಂತ ಒಂದು ಮಾರ್ಗ ಇತ್ತು. ಅವನು ಹಾಗೆ ಸತ್ತು ಹೋದ, ಆ ಮಹಿಳೆ ಅಪುತ್ರವತಿಯಾಗಿ ಉಳಿದ್ಲು, ಮೈದುನನ ಮೂಲಕ ಸಂತಾನ ಉತ್ಪಾದನೆ ಮಾಡ್ಕೋಬೇಕು ಅಂತ. ಮತ್ತೆ ಬಂದವರಿಗೆ ಮಧುಪರ್ಕ ಕೊಡ್ತಾರಲ್ಲ, ಜೇನುತುಪ್ಪ ಕೊಟ್ಟು ಸ್ವಾಗತ ಮಾಡ್ತಾರಲ್ಲ, ಆವಾಗ ಒಂದು ಪಶುವನ್ನು ಕಡಿತಿದ್ರು. ಆಗ ಮಧುಪರ್ಕೆ ಪಶೋರ್ವಧ, ಇವ್ಯಾವು ಕಲಿಯುಗದಲ್ಲಿ ಇಲ್ಲ. ಒಂದೊಂದಾಗಿ ಅದನ್ನು ಹೇಳ್ತಾ ಹೋಗ್ತಿದ್ರು. ಮಾಂಸಾದನಂ ತಥಾ ಶ್ರಾದ್ಧೆ, ಕಲಿಯುಗದಲ್ಲಿ ಇದು ಶ್ರಾದ್ದದಲ್ಲಿ ಮಾಂಸ ಸ್ವೀಕಾರ ಮಾಡೋದು, ಇದು ಕೂಡ ಆವಾಗಿತ್ತು, ಈಗಿಲ್ಲ. ಈ ಮೂಲಕ ನಿಮ್ಮಲ್ಲಿ ಕೆಲವರು ಈ ಹಿಂದೆ ಮಾಡಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಿದ್ದೇನೆ. ಮೊನ್ನೆ ಒಬ್ರು ಕೇಳಿದ್ರು, ಭೀಮಸೇನ ಮೊದಲಾದ ಪಾಂಡವರು ಮಾಂಸ ತಿಂತಿದ್ರು ಅಂತ ಹೇಳಿದ್ರಿ, ಅದು ಹೇಗೆ ಅವ್ರಿಗೆ ಉಚಿತ ಆಗ್ತದೋ ಹೇಗೆ ಅಂತ ಕೇಳಿದ್ರೆ, ನಾನು ನಿಮ್ಗೆ ಹೇಳಿದ್ದೆ ಮಹಾಭಾರತದಲ್ಲೇ ಅವರು ಜಿಂಕೆ ಮೊದಲಾದ ಪ್ರಾಣಿಗಳನ್ನು ಬೇಟೆ ಆಡ್ತಿದ್ರು ಅನ್ನೋದಕ್ಕೆ ಆಧಾರಗಳಿದೆ ಅಂತ ಮೊನ್ನೆ ತೋರಿಸಿದ್ದೆ. ಅದನ್ನು ಇನ್ನೊಂದ್ಸರಿ ನೀವು ನೆನಪು ಮಾಡ್ಕೊಳ್ಳಿ. ಅನೇಕ ಸಂದರ್ಭದಲ್ಲಿ ಬೇರೆಯವರಿಗೆ ಕೊಟ್ಟ ಉತ್ತರಗಳನ್ನು ಕೂಡ ಮತ್ತೆ ಈಗ ನೆನಪು ಮಾಡ್ಕೊಳ್ಬೇಕು. ಶ್ರಾದ್ದದಲ್ಲಿ ಮಾಂಸ ಭೋಜನ ಬ್ರಾಹ್ಮಣರು ಮಾಡ್ತಿದ್ರು, ಕಲಿಯುಗದಲ್ಲಿ ಅದಿಲ್ಲ. ವಾನಪ್ರಸ್ಥಾಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ವಾನಪ್ರಸ್ಥ ಅಂದ್ರೆ ಕಾಡಿಗೆ ಹೋಗಿಬಿಡೋದು, ಕಾಡಿನಲ್ಲೇ ಗಂಡ ಹೆಂಡತಿ ಬದುಕಿರೋದು, ಗೃಹಸ್ಥಾಶ್ರಮ ಕರ್ತವ್ಯ ಮುಗಿಸಿದ ಮೇಲೆ. ಅದು ಈಗಿಲ್ಲ. ದತ್ತಾಕ್ಷತಾಯ ಕನ್ಯಾಯ ಪುನರ್ದಾನಂ ವರಾಯಚ, ಹುಡುಗಿಯನ್ನು ಮದುವೆ ಮಾಡಿ ಕೊಟ್ಟಿದ್ದೀರಿ, ಅವಳು ಗಂಡ ಸಣ್ಣ ವಯಸ್ಸಿಗೆ ಸತ್ತೋಗಿಬಿಟ್ಟ, ಆ ಗಂಡ ಹೆಂಡರ ನಡುವೆ ಸಂಪರ್ಕನೇ ಆಗಿರಲಿಲ್ಲ, ಆಗ ಅವಳನ್ನು ಮತ್ತೊಂದ್ಸರಿ ಇನ್ನೊಬ್ಬ ವರನಿಗೆ ಮದುವೆ ಮಾಡಿಕೊಡ್ಬೇಕು. ಅದು ಈ ಕಲಿಯುಗದಲ್ಲಿ ಇಲ್ಲ. ನೈಷ್ಠಿಕ ಬ್ರಹ್ಮಚರ್ಯ ಕಲಿಯುಗದಲ್ಲಿ ಇಲ್ಲ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತಿದೆಯಲ್ಲ,
ವಿದ್ಯಾಭ್ಯಾಸ ಮುಗಿಸುವ ತನಕ ಮಾತ್ರ ಬ್ರಹ್ಮಚಾರಿ ಆಗಿರಬೇಕು. ವಿದ್ಯಾಭ್ಯಾಸ ಮುಗಿದ ಮೇಲೆಯೂ ಕೂಡ ಕಲಿಯುಗದಲ್ಲಿ ನೈಷ್ಠಿಕ ಬ್ರಹ್ಮಚರ್ಯದಿಂದ ಇರಬಾರದು. ನೈಷ್ಠಿಕ ಬ್ರಹ್ಮಚರ್ಯದಿಂದ ಇರೋದು ಕಷ್ಟ ಕಲಿಯುಗದಲ್ಲಿ, ಎಲ್ಲರಿಗೂ ಗೊತ್ತಿದೆ. ಅದರಿಂದ ಅದು ನಿಷಿದ್ಧ. ನರಮೇಧ, ಅಶ್ವಮೇಧ, ಕುದುರೆ ಕಡಿದು ಯಜ್ಞ ಮಾಡ್ತಿದ್ರಲ್ಲ ಕ್ಷತ್ರಿಯರು, ಅದು ಆ ಕಾಲಕ್ಕೆ ಮಾತ್ರ. ಕಲಿಯುಗದಲ್ಲಿ ಅದು ಯಾವ ಕ್ಷತ್ರಿಯರು ಅದನ್ನು ಮಾಡಬಾರ್ದು. ಆದರೂ ಈ ಯಾರೋ ಶಾತವಾಹನರು, ಗುಪ್ತರೋ ಯಾರೋ ಒಬ್ಬ ಚಕ್ರವರ್ತಿಗಳಲ್ಲಿ ಒಬ್ಬ ಅದನ್ನ ಅಶ್ವಮೇಧ ಯಾಗವನ್ನು ಕೂಡ ಮಾಡಿದ್ದ ಅಂತ ಕೇಳಿ ಬರ್ತದೆ. ಹಾಗೆ ನರಮೇಧ ಅಂತ, ಅದು ನರಮೇಧ ಅಂತ ಮನುಷ್ಯನನ್ನೇ ಕೊಂದು ಮಾಡೋದಲ್ಲ, ಕುದುರೆಯನ್ನು ಬಿಟ್ಟು ಬಿಡ್ತಾರಲ್ಲ ಸಂಚಾರ ಮಾಡಿ ಹೋಗುವಂತ, ಹಾಗೆ ಮನುಷ್ಯನನ್ನು ಬಿಟ್ಟು ಬಿಡ್ತಾ ಇದ್ರು ಅಂತ ಕೆಲವು ಕಡೆ ಹೇಳ್ತಾರೆ. ಅದ್ರ ಸ್ವಲ್ಪ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಈಗ. ಅಂತೂ ನರಮೇಧ ಆಗಲಿ ಅಶ್ವಮೇಧ ಆಗಲಿ ಕಲಿಯುಗದಲ್ಲಿಲ್ಲ. ಮತ್ತೆ ಮಹಾಪ್ರಸ್ಥಾನ ಗಮನಂ, ಮತ್ತೊಂದೇನಂದ್ರೆ ಮಹಾಪ್ರಸ್ಥಾನ ಗಮನಂ. ಈ ಪಾಂಡವರು ಮೊದಲಾದ ಮಹಾಪ್ರಸ್ಥಾನ ಮಾಡಿದ್ರು ಅಂತ ಬರ್ತದಲ್ಲ, ಅದೇನು ಅಂತಂದ್ರೆ ಎಲ್ಲ ಸಾಮ್ರಾಜ್ಯವನ್ನೆಲ್ಲ ಒಪ್ಪಿಸಿಕೊಡೋದು, ಮತ್ತೆ ಮುಂದೆ ನಡಿಲಿಕ್ಕೆ ಶುರು ಮಾಡೋದು. ಅಂದ್ರೆ ತೀರ್ಥಯಾತ್ರೆಗೆ ಹೋಗೋದಲ್ಲ ಇದು, ನಡಿಲಿಕ್ಕೆ ತೊಡಗೋದು. ಅನ್ನ ಆಹಾರ ಇಲ್ಲ, ಶರೀರ ಬಿದ್ದು ಸಾಯೋ ತನಕನೂ ನಡೆಯೋದು. ಇದಕ್ಕೆ ಮಹಾಪ್ರಸ್ಥಾನ ಅಂತ ಕರೀತಾರೆ. ಪಾಂಡವರೆಲ್ಲ ಶರೀರ ಪರಿತ್ಯಾಗ ಮಾಡಿದ ಹಾಗೇನೆ ಅದು ಮುಂದೆ ನಾವು ಸ್ವರ್ಗಾರೋಹಣ ಪರ್ವದಲ್ಲಿ ನೋಡೋರಿದ್ದೇವೆ. ಮತ್ತೆ ಇದೇ ಶಾಂತಿ ಪರ್ವ ನಾವೀಗೇನು ನೋಡ್ತಿದ್ದೀವಲ್ಲ, ಕೆಲವು ಅಪರಾಧಗಳಿಗೆ ಮಹಾಪ್ರಸ್ಥಾನವೇ ಪ್ರಾಯಶ್ಚಿತ್ತ ಅಂತಿದೆ. ನಡ್ಕೊಂಡು ಹೋಗ್ತಾ ಇರಬೇಕು, ನಿಲ್ಲುವಂತಿಲ್ಲ. ನೀರಡಿಕೆ, ಹಸಿವು ಏನು ಪ್ರಶ್ನೆಯೇ ಇಲ್ಲ. ನೀರಡಿಕೆ, ಹಸಿವು, ಬಾಯಾರಿಕೆ, ಆಯಾಸ, ನಡ್ಕೊಂಡು ಹೋಗ್ತಾನೆ ಇರಬೇಕು. ಶರೀರ ಬಿದ್ದು ಸತ್ಯ ಹೋಗೋ ತನಕ ನಡಿಬೇಕು, ಸಾಯಬೇಕು ಅಂತಲೇ ನಡಿಬೇಕು. ಅದು ಮಹಾಪ್ರಸ್ಥಾನ. ಅದು ಈ ಕಲಿಯುಗದಲ್ಲಿಲ್ಲ. ಗೋಮೇಧ ಅಂತ ಮತ್ತೊಂದು ಯಜ್ಞ ಇತ್ತು. ಗೋವನ್ನು ಕೊಂದು ಮಾಡುವ ಯಜ್ಞ ಅಂತ ಗೊತ್ತಿಲ್ಲ ನಮ್ಗೆ, ಅದಕ್ಕೆ ಸ್ವರೂಪ ಗೊತ್ತಿಲ್ಲ. ಅದು ಈಗಿಲ್ಲ. ಏತಾನ್ ಧರ್ಮಾನ್ ಕಲಿಯುಗೆ ವರ್ಜಾರಾಹುರ್ ಮನೀಷಿಣಃ. ಈ ಯಾವ ಧರ್ಮಗಳು ಕೂಡ ಕಲಿಯುಗದಲ್ಲಿಲ್ಲ. ಇದು ನಾರದ ಪುರಾಣದಲ್ಲಿ ಪೂರ್ವ ಭಾಗದಲ್ಲಿ 24ನೇ ಅಧ್ಯಾಯದಲ್ಲಿ 13ರಿಂದ 16ನೇ ಶ್ಲೋಕಗಳು. ಇದರಿಂದ ಏನು ಗೊತ್ತಾಗ್ತದೆ ಅಂದ್ರೆ, ಮೊದಲು ಕೆಲವು ದೇಶಗಳಿಗೆ ಹೋಗ್ಬೋದಿತ್ತು, ಅದು ಕಲಿಯುಗದಲ್ಲಿ ನಿಷಿದ್ಧವಾಯಿತು. ಮತ್ತೆ ಭೌಗೋಳಿಕ ಕಾರಣಗಳಿಂದಲೂ ಕೂಡ ಭೂಗೋಳಗಳೇ ಬೇರೆ ಬೇರೆ ಸರಿದು ಬಿಟ್ಟ ಮೇಲೆ ಅದು ಹೋಗ್ಲಿಕ್ಕೆ ಸಾಧ್ಯನೂ ಇಲ್ದಂತಾಯಿತು. ಹಡಗಿನಲ್ಲಿ ಪ್ರಯಾಣ ಮಾಡಿದರೆ ಮಡಿ ಮೇಲಿಗೆ ಸ್ನಾನ, ದೇವರ ಪೂಜೆ ಎಲ್ಲ ಆಗ್ಬೇಕಲ್ಲ, ಬ್ರಾಹ್ಮಣರು ಯಜ್ಞ, ಕೆಂಡ ಹೊತ್ತು ಯಜ್ಞ ಮಾಡ್ಬೇಕಲ್ಲ ಇವನು ಯಾವಾಗ ಯಜ್ಞ ಮಾಡೋನು? ಇದು ಕೆಲವರಿಗೆ ಬೇರೆಯವರಿಗೆ ಸಮಸ್ಯೆ ಅಲ್ಲ, ಬ್ರಾಹ್ಮಣರಿಗೆ ಬಹಳ ಸಮಸ್ಯೆ. ಆದ್ರಿಂದ ಇವನ್ನೆಲ್ಲ ಕಲಿಯುಗದಲ್ಲಿ ವರ್ಜ್ಯ ಮಾಡಿದ್ದಾರೆ. ಆದ್ರಿಂದ ಜಂಬೂದ್ವೀಪದ ಭರತ ವರ್ಷ ಅಂದ್ರೆ ಇಡೀ ಗ್ಲೋಬ್, ಇವತ್ತಿರೋ ಎಲ್ಲಾ ಗ್ಲೋಬ್ಗಳು, ನಮ್ಮ ಖಂಡಗಳು ಕೂಡ ಭರತ ವರ್ಷಗಳೇ. ಅಲ್ಲಿ ಹೋಗ್ಬೋದಿತ್ತು, ಈಗ ಹೋಗಬಾರ್ದು. ಮೊದಲು ಹೋಗ್ಬೋದಿತ್ತು, ಈಗ ಅವಕ್ಕೆಲ್ಲ ಕರ್ಮಕ್ಷೇತ್ರ ಅಂತ ಅವಾಗ ಹೆಸರಿತ್ತು. ಅಲ್ಲೂ ಕೂಡ ಅನೇಕ ಜ್ಞಾನಿಗಳಿದ್ರು. ಅಲ್ಲಲ್ಲಿ ಪಾಕಿಸ್ತಾನದಲ್ಲೇ ಒಳ್ಳೆ ವೇದಜ್ಞರ ಪಂಡಿತರಿದ್ರು, ವೇದ ಪಾಠಶಾಲೆಗಳಿತ್ತು. ಈಗ ಇಂಡಿಯಾದಲ್ಲೇ ಇಲ್ದಂಗಾಗಿದ್ದಾರೆ. ಈಗೇನು ಮಾಡೋದೇ? ಹಾಗಾದ್ರೆ ಅವೆಲ್ಲ ಮೊದಲು ಕರ್ಮಕ್ಷೇತ್ರ ಆಗಿದ್ದವು. ಮುಂದೆ ಏನಾಯ್ತು ಅಂತಂದ್ರೆ, ಆ ಕರ್ಮಕ್ಷೇತ್ರ ಅನ್ನುವ ಒಂದು ಹೆಸರನ್ನ ಸಂಕ್ಷಿಪ್ತ ಮಾಡಿದರು. ಅವೆಲ್ಲ ಕರ್ಮಕ್ಷೇತ್ರ ಅಲ್ಲ, ಭಾರತ ಖಂಡ ಮಾತ್ರ ಸಂಕ್ಷಿಪ್ತ, ಇದು ಮಾತ್ರ ಕರ್ಮ ಕ್ಷೇತ್ರ, ಇದನ್ನ ಬಿಟ್ಟು ಬೇರೆ ಕಲ್ಲಿಯಲ್ಲೂ ಹೋಗಬಾರದು ಅಂತ ಅದನ್ನು ಸಂಕ್ಷಿಪ್ತ ಮಾಡಿದರು ಅಂತ ನನ್ನ ಆಲೋಚನೆ. ಒಬ್ಬ ವಿದ್ವಾಂಸರು ಅದನ್ನ ಒಪ್ಪಿದರು. ಈ ವಿದೇಶ ಪ್ರಯಾಣ, ಸಮುದ್ರ ಗಮನ, ಇದರ ಬಗ್ಗೆ ಒಂದು ಧೋರಣೆ ಏನು ಅಂತಂದ್ರೆ, ನಾವು ಚೈನಾ ಮೊದಲಾದ ದೇಶಗಳಿಗೆ ಹೋಗಿ ಬರ್ಬೋದು, ಅಮೆರಿಕಕ್ಕೆ ಹೋಗಬಾರ್ದು ಅನ್ನುವಂತಿಲ್ಲ. ಹೋಗಬಾರ್ದು, ಚೈನಾಕ್ಕೂ ಹೋಗಬಾರ್ದು, ಪಾಕಿಸ್ತಾನಕ್ಕೂ ಹೋಗಬಾರ್ದು, ಫ್ರಾನ್ಸಿಗೂ ಹೋಗಬಾರ್ದು, ಅಮೆರಿಕಕ್ಕೆ ಹೋಗಬಾರ್ದು, ಆಸ್ಟ್ರೇಲಿಯಾಕ್ಕೂ ಹೋಗಬಾರ್ದು. ಎಲ್ಲಿ ಧರ್ಮ ಕರ್ಮಗಳು ನಡೆಯೋದಿಲ್ಲ ಅಲ್ಲಿ ಹೋಗಬಾರ್ದು ಅಂತ ಒಂದೇ ಸ್ಪಷ್ಟವಾದ ಉತ್ತರ. ಅದು ವಿದೇಶ ಪ್ರಯಾಣ ತಪ್ಪೇ ಅಲ್ಲ ಅಂತ ಕೆಲವು ವಿದ್ವಾಂಸರು ಹೇಳೋರಿದ್ದಾರೆ. ಅದ್ರ ಬಗ್ಗೆ ಇತ್ತೀಚೆಗೂ ನಡೆದಿದೆ, ಮೊದಲು ನಡೆದಿದೆ. ಅದು ಅವ್ರ ದೃಷ್ಟಿ. ನಮ್ಮ ದೃಷ್ಟಿ ಏನಂದ್ರೆ ಸಂಪ್ರದಾಯ ನಿಷ್ಠವಾದ ದೃಷ್ಟಿ. ಅದರಿಂದ ಅಲ್ಲಿ ಹೋಗಬಾರ್ದು ಅಂತೇಳಿ. ಮತ್ತೆ ಯಾರಾದರೂ ಔದ್ಯೋಗಿಕ ಕಾರಣ ಇತ್ಯಾದಿ ಕಾರಣಗಳಿದ್ದು ಹೋಗೋರಿದ್ರೆ ಅವರವರು ತಮ್ಮ ಪಾಪ ಪುಣ್ಯಗಳಿಗೆ ತಾವು ಜವಾಬ್ದಾರಿಯಾಗಿ ಹೋಗಬೇಕು. ಶಾಸ್ತ್ರದಲ್ಲಿ ಮತ್ತೆ ಸಂಪ್ರದಾಯದಲ್ಲಿ ಅದಕ್ಕೆ ಯಾವುದೇ ರೀತಿಯಾದ ಸಮ್ಮತಿನೂ ಕೂಡ ಇಲ್ಲ. ನಾವು ಅನೇಕ ಸಂಗತಿಗಳನ್ನ ಶಾಸ್ತ್ರ ಸಂಪ್ರದಾಯಗಳನ್ನು ಬಿಟ್ಟೇ ಮಾಡ್ತಿದ್ದೇವೆ. ಇದನ್ನು ಒಂದು ಮಾಡೋದು ಅವರವರಿಗೆ ಬಿಟ್ಟದ್ದು. ವಾಸ್ತವಿಕವಾಗಿ ಅದು ದೋಷಕಾರಕ ಅಂತನ್ನೋದನ್ನ ಈ ಸಂದರ್ಭದಲ್ಲಿ ಸಂಪ್ರದಾಯ ನಿಷ್ಠ ಅಭಿಪ್ರಾಯ ಏನಿದೆ ಅದನ್ನು ನಿಮ್ಮೆದುರಿಗೆ ಹೇಳ್ತೇನೆ. ಹೀಗೆ ಜಂಬೂದ್ವೀಪ ಅಲ್ಲಿ ನಾವಿದ್ದೇವೆ, ಅದರಲ್ಲಿ ಭರತ ವರ್ಷದಲ್ಲಿದ್ದೇವೆ, ಅದರಲ್ಲಿ ಏಷ್ಯಾ ಖಂಡದಲ್ಲಿದ್ದೇವೆ. ಏಷ್ಯಾ ಖಂಡದ ಒಂದು ಭಾಗವಾದಂತಹ ಭಾರತೀಯ ಉಪಖಂಡ, ಇಂಡಿಯನ್ ಸಬ್ ಕಾಂಟಿನೆಂಟ್ನಲ್ಲಿ ನಾವಿದ್ದೇವೆ. ಅದರಲ್ಲಿ ಕೂಡ ಗೋದಾವರಿ ನದಿ ಭಾರತದ ನಡುವೆ ಇದೆ. ಉತ್ತರದಲ್ಲಿ ಅವರಿದ್ದಾರೆ, ಉತ್ತರ ಭಾರತದವರು. ದಕ್ಷಿಣದಲ್ಲಿ ನಾವಿದ್ದೇವೆ. ದಂಡಕಾರಣ್ಯ ಅಂತ ಇದೊಂದು ಪ್ರದೇಶ. ಶುಕ್ರಾಚಾರ್ಯನ ಮಗಳ ಒಬ್ಬಳ ಮೇಲೆ ದಂಡಕ ಅನ್ನುವ ಒಬ್ಬ ರಾಜ
ಅಕ್ರಮ ಎಸಗಿದ. ಆಗ ಅವರು ಕುಪಿತರಾಗಿ ನಿನ್ನ ರಾಜ್ಯ 7 ದಿವಸದ ಒಳಗೆ ಧೂಳಿನ ಮಳೆ ಸುರಿದು ನೀನು ನಿನ್ನ ಸಂಪತ್ತು, ನಿನ್ನ ರಾಜ್ಯ, ಸೇನಾಪತಿಗಳು, ಪ್ರಜೆಗಳು ಎಲ್ಲರೂ ಹಾಳಾಗಿ ಹೋಗಿ ಶಾಪ ಕೊಟ್ಟಿದ್ರು. ಧೂಳಿನ ಮಳೆ ಸುರಿದು ಇಡೀ ರಾಜ್ಯ ನಷ್ಟ ಆಗೋಯ್ತು. ಅವಾಗೆಲ್ಲ ಇಡೀ ದಕ್ಷಿಣ ಭಾರತ ಭೂಮಿಯೆಲ್ಲ ದಂಡಕಾರಣ್ಯ ಆಗೋಯ್ತು. ಆ ದಂಡಕಾರಣ್ಯದಲ್ಲೇ ರಾಮ ಇದ್ದಿತ್ತು. ವಸ್ತುತಃ ಇದು ದಂಡಕಾರಣ್ಯವೇ. ಅದು ಕ್ರಮವಾಗಿ ನಾವು ಎಲ್ಲವನ್ನು ಕಡಿದು ಹಾಕಿದ್ವಿ ಕಾಡುಗಳನ್ನೆಲ್ಲ. ಈಗ ದಂಡಕ ಪ್ರದೇಶ ಅಂತಾಗಿದೆ ಅಷ್ಟೇ. ಈಗ ದಂಡಕಾರಣ್ಯ ಇದ್ದದ್ದು ದಂಡ ಪ್ರದೇಶ ಅಂತಾಗಿದೆ. ಈ ಕೊನೆ ಇಷ್ಟೆಲ್ಲ ಅಭಿಪ್ರಾಯ ಹೇಳಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಆಲೋಚನೆ ನೀವು ತಿಳಿಸ್ಬೇಕು. ಭಾಗವತ ತಾತ್ಪರ್ಯದಲ್ಲಿ 2 ಶ್ಲೋಕಗಳು ಇದ್ರ ಬಗ್ಗೆ ಬರ್ತವೆ. ಅದ್ರ ಬಗ್ಗೆನೂ ಕೂಡ ಒಂದಿಷ್ಟು ವಿಷಯಗಳನ್ನು ಹೇಳಬೇಕು. ಭಾಗವತ ತಾತ್ಪರ್ಯದಲ್ಲಿ ಆ ವಿಷಯ ಬರೋದು ಅಂತಂದ್ರೆ ಅದು ಮೂಲ ಭಾಗವತದಲ್ಲೇ ಆ ವಿಷಯಗಳಿವೆ. ಅದನ್ನ ಸ್ಪಷ್ಟಪಡಿಸಿದಂತಹ ಒಂದು ಭಾಗ ಅದು. ಅದೇನು, ಭರತ ವರ್ಷದ ಮಹಿಮೆಯನ್ನು ಒಂದ್ ಕಡೆ ಹೇಳ್ತಾರೆ. ಯದ್ಯತ್ರಣ ಸ್ವರ್ಗ ಸುಖಾವಶೇಷಿತಂ ಸ್ವಿಷ್ಟಸ್ಯ ದತ್ತಸ್ಯ ಕೃತಸ್ಯ ಶೋಭನಂ ತೇನ ಅಬ್ಜನಾಭ ಸ್ಮೃತಿ ಜನ್ಮನ ಸ್ಯಾತ್ ವರ್ಷೇ ಹರಿರ್ ಭಜತಾಂ ಶಂತನೋತಿ. ಈಗ ನೋಡಿ ಏನು ಅಂತಂದ್ರೆ, ಈ ನಾವು ಏನಾದ್ರೂ ಯಜ್ಞ, ದಾನ ಮೊದಲಾದ ಕರ್ಮಗಳೇನಾದ್ರೂ ಮಾಡಿ ಬಹಳ ಪುಣ್ಯ ಪಡೆದಿದ್ರೆ ಸ್ವರ್ಗಕ್ಕೆ ಹೋಗ್ತೀವಲ್ಲ, ಅಲ್ಲಿ ಸುಖ ಅನುಭವಿಸಿದ ಮೇಲೆ ಏನಾದರೂ ಒಂದು ಸ್ವರ್ಗ ಸುಖ ಎಲ್ಲ ಅನುಭವಿಸಿದ ಮೇಲೆ ಸ್ವಲ್ಪ ಏನಾದರೂ ಉಳಿದಿದ್ರೆ ಅದರಿಂದ ನಮಗೆ ಮತ್ತೆ ವರ್ಷದಲ್ಲೇ ಜನ್ಮ ಬರಲಿ, ಈ ವರ್ಷದಲ್ಲೇ ನಮಗೆ ಜನ್ಮ ಬರಲಿ ಅಂತ ಕೇಳ್ಕೊಂಡು ಒಂದು ಮಾತಿದೆ. ಅದಕ್ಕೆ ಭಾಗವತ ತಾತ್ಪರ್ಯದ ಒಂದು ಶ್ಲೋಕ ಇದೆ, ಕೂರ್ಮ ಪುರಾಣದ ಮಾತು. ಅನಧಿಕಾರಿಣೋ ದೇವ ಸ್ವರ್ಗಸ್ಥ ಭಾರತೋದ್ಭವಂ ವಾಂಛಂತ್ಯಾತ್ಮ ವಿಮೋಕ್ಷಾರ್ಥಂ ಉದ್ರೇಕಾರ್ಥೆ ಅಧಿಕಾರಿಣ ಅಂತ. ಈ ಪುಣ್ಯಕರ್ಮ ಮಾಡಿ ಸ್ವರ್ಗಕ್ಕೆ ಹೋಗಿ ಆ ಸ್ವರ್ಗ ಅನುಭವಿಸಿ ಮರಳಿ ಪುಣ್ಯ ತೀರಿದಾಗ ಇಲ್ಲಿ ಬರ್ತಾರಲ್ಲ, ಮತ್ತೆ ಮೋಕ್ಷಕ್ಕಾಗಿ ಅವ್ರು ಪುಣ್ಯಕರ್ಮ ಮಾಡಬೇಕಲ್ಲ, ಅಂಥವು ಕೆಲವರು ಮಾನವರು ಇವರಿಗೆ ಅನಧಿಕಾರಿಕ ದೇವತೆಗಳು ಅಂತ ಕರೀತಾರೆ. ಸಣ್ಣ ಮಟ್ಟದ ದೇವತೆಗಳು, ಮಾನವರೇ ಆಗಿ ಮುಂದೆ ದೇವಪಟ್ಟಕ್ಕೆ ಏರಿದವರು ಕೆಲವರು. ಅವರೆಲ್ಲ ಈ ಭರತ ವರ್ಷದಲ್ಲಿ ಜನ್ಮವನ್ನು ಅಪೇಕ್ಷೆ ಪಡ್ತಾರಂತೆ. ಯಾಕೆಂದ್ರೆ ಇಲ್ಲಿ ಕರ್ಮ ಮಾಡಿದ್ರೆ ಫಲ ಹೆಚ್ಚು ಅಂತ. ಇದು ಅದ್ಭುತವಾದ ಮಾತು. ಮತ್ತೆ ಹಾಗಾದ್ರೆ ದೊಡ್ಡ ದೊಡ್ಡ ದೇವತೆಗಳು, ಈ ಸಾಮಾನ್ಯ ದೇವತೆಗಳು ಕಥೆ ಇದಾಯಿತು, ದೊಡ್ಡ ದೇವತೆಗಳು ಇಲ್ಲಿ ಬಂದು ಹುಟ್ಲಿಕ್ಕೆ ಅಪೇಕ್ಷೆ ಪಡ್ತಾರೋ ಇಲ್ವೋ ಅಂದ್ರೆ ಉದ್ರೇಕಾರ್ಥೆ ಅಧಿಕಾರಿಣ, ಆಧಿಕಾರಿಕ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಮೊದಲಾದವರು ಅವರು ಇಲ್ಲಿ ಬರ್ಲಿಕ್ಕೆ ಅಪೇಕ್ಷೆ ಪಡ್ತಾರೆ. ಯಾಕೆಂದ್ರೆ ಅವರಿಗೆ ಈಗ ತತ್ವಜ್ಞಾನ ಆಗಿ ಹೋಗಿದೆ, ಭಗವಂತನ ಅಪರೋಕ್ಷ ಜ್ಞಾನ ಆಗಿದೆ. ಆದ್ರೂ ಇಲ್ಲಿ ಯಾಕೆ ಬರ್ತಾರೆ ಅಂದ್ರೆ ಇಲ್ಲಿ ಅವ್ರ ಕರ್ಮಗಳನ್ನು ಮಾಡಿದ್ರೆ ಆ ಕರ್ಮದಿಂದ ಮೋಕ್ಷದಲ್ಲಿ ಅವರಿಗೆ ಆನಂದ ಹೆಚ್ಚಳ, ಅದಕ್ಕಾಗಿ ಬರ್ತಾರೆ ಅಂತ ಕೂರ್ಮ ಪುರಾಣದ ಒಂದು ಮಾತಿದೆ. ಇದು ಒಟ್ಟಾರೆ ಭಾರತ ವರ್ಷದ ಮಾತೇ ಇದು, ಇಡೀ ಗ್ಲೋಬಿನ್ ಮಾತೇ ಇದು. ಆದ್ರೂ ಮುಂದೆ ಅದು ಭರತ ಖಂಡಕ್ಕೆ ಸೀಮಿತ ಆಯ್ತು ಅಷ್ಟೇ. ಇದು ನನ್ನ ಆಲೋಚನೆ. ಇಲ್ಲಿ ನೋಡಿ, ಇದು ಭಾಗವತದ ಪಂಚಮ ಸ್ಕಂದದ 19ನೇ ಅಧ್ಯಾಯದ 28ನೇ ಶ್ಲೋಕ ನಾನೀಗ ಓದಿದ್ದು, ಅದರ ತಾತ್ಪರ್ಯ ಓದಿದ್ದು. ಮತ್ತೊಂದು ಕಡೆ ಪಂಚಮ ಸ್ಕಂದದ 6ನೇ ಅಧ್ಯಾಯದ 14ನೇ ಶ್ಲೋಕ ಒಂದಿದೆ, 15ನೇ ಶ್ಲೋಕ ಒಂದಿದೆ. 14ನೇ ಶ್ಲೋಕ ಏನ್ ಹೇಳ್ತದೆ? ಅಹೋ ಭುವಃ ಸಪ್ತ ಸಮುದ್ರವತ್ಯಾಹ ದ್ವೀಪೇಶು ವರ್ಷೇಶ್ವಧಿ ಪುಣ್ಯಮೇತತ್ ಗಾಯಂತಿ ಯತ್ರತ್ಯ ಜನಾಹ ಮುರಾರೇಹ ಕರ್ಮಾಣಿ ಭದ್ರಾಣ್ಯವತಾರಯಂತಿ. ಯಾಹ ಅಂತಾರೆ. ಎಂಥ ಪುಣ್ಯ ನೋಡ್ರಿ. ಏನು ಅಂದ್ರೆ 7 ಸಮುದ್ರಗಳಿಂದ ಕೂಡಿದ ಈ ಭೂಮಿಯ ಎಲ್ಲ ದ್ವೀಪಗಳಲ್ಲಿಯೂ ಎಲ್ಲ ವರ್ಷಗಳಲ್ಲಿಯೂ ಭಾರತ ವರ್ಷವೇ ಅಧಿಕ ಪುಣ್ಯ ಮಾಡಲಿಕ್ಕೆ, ಅಧಿಕ ಪಾಪ ಮಾಡಲಿಕ್ಕೂ ಪ್ರಶಸ್ತವಾದ ಜಾಗ. ಇಲ್ಲಿ ಜನ ಆ ಭಗವಂತನ ಲೀಲೆಗಳನ್ನ, ಅವನ ಅವತಾರಗಳನ್ನ ಹಾಡಿ ಹೊಗಳ್ತಾರೆ. ಕೆಲವರು ಹಾಗೆ ನಿಂದನೆ ಕೂಡ ಮಾಡ್ತಾರೆ. ಅವತಾರ ಎಂತನೂ ಇದೆ. ಇದು ನೀವು ಈಗಿನ ಪರಿಸ್ಥಿತಿಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಕೆಲವರು ಹೊಗಳವರಿದ್ದು ಕೆಲವರು ಬೈತನೂ ಕೂಡ ಅವರು ಇರ್ತಿರ್ತಾರೆ. ಅಲ್ಲಿಯೂ ಕೂಡ ಬ್ರಹ್ಮಾಂಡ ಪುರಾಣದ ಒಂದು ಶ್ಲೋಕವನ್ನು ಆಚಾರ್ಯ ಉಲ್ಲೇಖ ಮಾಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ವಿಶೇಷಾತ್ ಭಾರತೇ ವರ್ಷೆ ಚರೇಯು ಪುಣ್ಯಮಪ್ಯಥ ಚರೇಯು ಪಾಪಮಪ್ಯಥ ತಥೈವ ಭಗವದ್ಭಕ್ತಿ ಪೃಥಿವ್ಯಾಂ ನಾಣ್ಯ ವರ್ಷಗಾಹ. ಅದೇನು ಅಂತಂದ್ರೆ, ಭಾರತ ದೇಶದಲ್ಲಿ ಪುಣ್ಯ ಪಾಪ ಎರಡನ್ನೂ ಕೂಡ ಮಾಡ್ಲಿಕ್ಕೆ ಅವಕಾಶ ಹೆಚ್ಚು. ಇನ್ನು ಬೇರೆ ವರ್ಷಗಳಲ್ಲಿ ಹೀಗಿಲ್ಲ. ಅನ್ಯ ವರ್ಷಗಾಹ, ಅಲ್ಲಿ ನೀವು ಪುಣ್ಯ ಪಾಪ ಇವುಗಳನ್ನ ಹಿಂದೆ ಮಾಡಿದ್ದನ್ನ ಪುಣ್ಯದ ಫಲವನ್ನು ಅಲ್ಲಿ ಅನುಭವಿಸಬೇಕು. ಹೊಸ ಪುಣ್ಯ ಮಾಡಿ ಸಾಧನೆ ಮಾಡ್ಲಿಕ್ಕೆ ಅಲ್ಲಿ ಅನುಕೂಲ ಇಲ್ಲ. ಅದು ನಾವು ಮಾಡಿದ ಉಳಿದ 8 ವರ್ಷಗಳ ಕಥೆ ಇದು. ಹೌದು, ಪೃಥ್ವಿಯಾಂ ನಾಣ್ಯ ವರ್ಷಗಾಹ. ಆದ್ರಿಂದ ಅವುಗಳನ್ನ ಏನ್ ಕರೀತಾರೆ? ಭೋಗ ಭೂಮಿ ಅಂತ ಕರೀತಾರೆ.
ನಮ್ದನ್ನ ಕರ್ಮಭೂಮಿ ಅಂತ ಕರೀತಾರೆ. ಹಾಗಾದ್ರೆ ಈ ಕರ್ಮಭೂಮಿ ಅಂತ ಅನ್ನೋದಕ್ಕೆ ಏನು, ಈ ಕೆಲವು ವಿದ್ವಾಂಸರು ಹೇಳೋ ಪ್ರಕಾರ ಇದು ನಮ್ದು ಕರ್ಮಭೂಮಿ ಅಲ್ವಾ, ಹಾಗಾದ್ರೆ ನಾವಿಲ್ಲಿ ಭೋಗ ಮಾಡೋದಿಲ್ಲೇನು? ಇಲ್ಲಿ ಕೂಡ ಎಲ್ಲಾ ಥರದ ಭೋಗಗಳನ್ನು ಅನುಭವಿಸ್ತೀವಿ, ನಮಗೇನು ಸಿಗ್ತದೋ ಅದನ್ನ. ಇನ್ನು ಹಾಗಾದ್ರೆ ಇದು ಭೋಗಭೂಮಿಯೂ ಹೌದಲ್ಲ ಇದು. ಇನ್ನು ಯಾವುದನ್ನು ಭೋಗಭೂಮಿ ಅಂತ ನಾವು ಕೆಲವು ಬೇರೆ ದೇಶಗಳನ್ನ, ಅಮೆರಿಕ ಮೊದಲಾದ ದೇಶಗಳ ದೃಷ್ಟಿ ಇಟ್ಕೊಂಡು ಮಾತಾಡ್ತೇವೆ, ಅದು ಕೂಡ ಕರ್ಮಭೂಮಿನೇ. ಅಲ್ಲಿಯೂ ಸಂಧ್ಯಾ ವಂದನೆ ಮೊದಲಾದ ಕಾರ್ಯಗಳನ್ನು ಮಾಡಿದರೆ ಅಲ್ಲಿಯೂ ಫಲ ಇದ್ದೇ ಇದೆ. ಆದರೆ ಇಲ್ಲಿ ಕರ್ಮದ ಫಲ ಹೆಚ್ಚು, ಅಲ್ಲಿ ಭೋಗದ ಫಲ ಹೆಚ್ಚು ಅಂತ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಅದಲ್ಲ, ಆ ವ್ಯಾಖ್ಯಾನ ಸರಿಯಲ್ಲ. ಈ ವ್ಯಾಖ್ಯಾನ ಇದು ಕರ್ಮಭೂಮಿಯೂ ಹೌದು ಭೋಗಭೂಮಿಯೂ ಹೌದು, ಅದು ಕರ್ಮಭೂಮಿ ಹೌದು ಭೋಗಭೂಮಿ ಹೌದು ಅಂತ ಏನು ವ್ಯಾಖ್ಯಾನ ಮಾಡ್ತಾರೆ, ಅದಷ್ಟು ಉಚಿತವಾದ್ದಲ್ಲ. ಯಾಕೆಂದ್ರೆ ಎರಡನೇ ಸರ್ಗ ಮಧ್ವವಿಜಯ ಎರಡನೇ ಸರ್ಗದ ಮಧ್ಯೇಪಿ ಕರ್ಮಭೂವಿ ಭಾರತ ನಾಮ ಖಂಡೆ ಅಂತ ಏನಿದೆ, ಆ ಶ್ಲೋಕಕ್ಕೆ ಮಧ್ವವಿಜಯದ ಒಬ್ಬರು ಪ್ರಾಚೀನ ವ್ಯಾಖ್ಯಾನಕಾರರು, ವೇದಾಂಗ ತೀರ್ಥರು, ಆ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂತಂದ್ರೆ, ನಾವು ಈ ಕರ್ಮಭೂಮಿಯಾದ ಭರತ ವರ್ಷದಲ್ಲಿ ಏನು ಕರ್ಮಗಳನ್ನು ಮಾಡ್ತೇವೆ, ಸತ್ಕರ್ಮ ಮಾಡಿದರೆ ಅದರಿಂದ ಸ್ವರ್ಗ, ದುಷ್ಟಕರ್ಮ ಮಾಡಿದರೆ ನರಕ, ಇನ್ನು ಶ್ರವಣ ಮನನಾದಿಗಳನ್ನು ಮಾಡಿದರೆ ಮುಕ್ತಿ. ಈ ಮೂರಕ್ಕೆ ಇದು ಕಾರಣ ಆಗ್ತದೆ. ಆದರೆ ಉಳಿದ ಇಲಾವೃತ ಮೊದಲಾದ ವರ್ಷಗಳಿವೆ ಅಲ್ಲ, ನೀವು ಅಲ್ಲಿ ಸತ್ಕರ್ಮ ಮಾಡಿ ಮತ್ತೆ ಹೆಚ್ಚಿನ ಫಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈ ಇಲಾವೃತ, ಭದ್ರ, ಹರಿ, ಕೇತುಮಾಲ ಮೊದಲಾದ ಕಡೆಗಳೇ ಹಿಂದೆ ಎಲ್ಲೋ ಬೇರೆ ಕಡೆ ಮಾಡಿದ್ದನ್ನು ಇಲ್ಲಿ ಬಂದು ಅನುಭವಿಸಬೇಕು. ಈ ಭರತ ವರ್ಷದ ಮಹತ್ವ ಎಂತಂತಂದ್ರೆ, ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಪಾಪ ಮಾಡ್ಲಿಕ್ಕೂ ಅವಕಾಶ ಇದೆ, ಅಧ್ಯಾತ್ಮ ಮಾರ್ಗ ಹಿಡಿಲಿಕ್ಕೂ ಅವಕಾಶ ಇದೆ. ಹೀಗೆ ಮಧ್ವವಿಜಯದ ವೇದಾಂಗ ತೀರ್ಥರ ವ್ಯಾಖ್ಯಾನ ಏನು ಹೇಳ್ತದೆ ಅಂತಂದ್ರೆ, ಕರ್ಮಭೂಮಿ ಅಂದ್ರೆ ಏನರ್ಥ, ಎಲ್ಲಿ ಸತ್ಕರ್ಮ ಮಾಡಿದರೆ ಸತ್ಫಲ ಸಿಗ್ತದೋ ಅಂದ್ರೆ ಪರಲೋಕದಲ್ಲಿ ಮತ್ತೆ ಜನ್ಮಾಂತರಗಳಲ್ಲಿ, ಎಲ್ಲಿ ದುಷ್ಕರ್ಮ ಮಾಡಿದರೆ ನರಕದಲ್ಲಿ ಸತ್ಫಲ ಸಿಗ್ತದೆ ಮತ್ತು ಜನ್ಮಾಂತರದಲ್ಲಿ ದುಷ್ಫಲಗಳನ್ನು ಮನುಷ್ಯ ಅನುಭವಿಸಬೇಕಾಗ್ತದೋ ಅದು ಕರ್ಮಭೂಮಿ ಅಂತ ಅರ್ಥ. ಇಂಥ ಕರ್ಮಭೂಮಿ ಅಂದ್ರೆ ಭರತ ವರ್ಷ ಮಾತ್ರ, ಅದು ಈ ಕೇತುಮಾಲ ಮೊದಲಾದ ವರ್ಷಗಳಲ್ಲ. ಅವರು ಭಗವಂತ ಭಕ್ತಿ ಮಾಡ್ತಿರ್ತಾರೆ, ಭಾಗವತದಲ್ಲಿ ಅದು ಸ್ಪಷ್ಟವಾಗೇ ಇದೆ. ಭಗವಂತನ ಭಕ್ತಿ, ಭಗವಂತ ಅಲ್ಲಿ ಸನ್ನಿಧೀಯತೆ ಅಂತ ಇದ್ದೇ ಇದೆ, ವಿಭಿನ್ನ ರೂಪಗಳಿಂದ ಇರ್ತಾನೆ ಅಂತಿದೆ. ಆದರೆ ಅಲ್ಲಿ ಅವ್ರು ಮಾಡೋದೇನಿದೆ ಅಂದ್ರೆ ತಮ್ಮ ಸ್ವಭಾವಕ್ಕನುಸಾರವಾಗಿ ಮಾಡ್ತಿರ್ತಾರೆ. ಬೇರೆ ಕಡೆ ಮಾಡಿದ ಪುಣ್ಯದ ಫಲವನ್ನು ಅಲ್ಲಿ ಅನುಭವಿಸ್ತಿರ್ತಾರೆ. ಪಾಪವನ್ನಂತೂ ಅವರಲ್ಲಿ ಮಾಡೋ ಪ್ರಸಂಗವೇ ಇಲ್ಲ. ದೊಡ್ಡ ವ್ಯಕ್ತಿತ್ವದ, ದೊಡ್ಡ ಅರ್ಹತೆಯ ಸಾಧಕರವರಾದ್ರಿಂದ ಇದು ಕರ್ಮಭೂಮಿ ಅಂತ ಅನ್ನೋದಕ್ಕೆ ಅರ್ಥ. ಅದನ್ನು ವೇದಾಂಗ ತೀರ್ಥರು ಸ್ಪಷ್ಟಪಡಿಸಿದ್ದಾರೆ. ಹೀಗೆ ಮೊದಲು ಜಂಬೂದ್ವೀಪ ಅನ್ಬೇಕು, ಆಮೇಲೆ ಭರತ ವರ್ಷೆ ಭರತ ಖಂಡೆ ಅನ್ಬೇಕು. ಇದು ನನ್ನ ಆಲೋಚನೆ. ಕೆಲವು ವಿದ್ವಾಂಸರ ಜೊತೆ ಚರ್ಚೆ ಮಾಡಿದ್ದೇನೆ. ನಾ ಹೇಳಿದ ಕೆಲವು ಅಂಶಗಳನ್ನು ಒಪ್ಪಿದ್ದಾರೆ, ಕೆಲವು ಅಂಶಗಳನ್ನು ಒಪ್ಪಲಿಲ್ಲ. ಬಹುತೇಕ ನಾನು ಹೇಳುವ ಅಂಶಗಳೆಲ್ಲ ಬಹುಶಃ ವಿದ್ವಾಂಸರು ಒಪ್ಪಿದ್ದಾರೆ. ಇಬ್ಬರ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಆಯಿತು. ಮತ್ತು ಕೆಲವರು ವಿದ್ವಾಂಸರ ಜೊತೆ ಇದರಲ್ಲಿ ಮಾತಾಡ್ತೇನೆ. ಕೆಲವು ಅಭಿಪ್ರಾಯಗಳು ಬಗೆಹರಿದೇ ಇರಬಹುದು. ಯಾಕೆಂತಂದ್ರೆ ವರ್ಷ ಬೇರೆ ಖಂಡ ಬೇರೆ ಅಂತ ನಾನು ಹೇಳ್ತಿದ್ದೇನೆ, ಇಲ್ಲ ವರ್ಷವೇ ಖಂಡ ಅಂತ ಹೇಳೋರು ಕೆಲವು ವಿದ್ವಾಂಸರು ಇದ್ದಾರೆ. 7 ದ್ವೀಪಗಳಲ್ಲಿ ಜಂಬೂ ದ್ವೀಪ ಒಂದು, ಆ ಜಂಬೂ ದ್ವೀಪದಲ್ಲಿ 9 ಖಂಡ ಅಂತ ವ್ಯಾಖ್ಯಾನ ಮಾಡೋರಿದ್ದಾರೆ. ಅಲ್ಲಲ್ಲ, ಜಂಬೂ ದ್ವೀಪದಲ್ಲಿ 9 ವರ್ಷ, ಅದರಲ್ಲಿ ಭರತ ವರ್ಷದಲ್ಲಿ ಭರತ ಖಂಡ. ಆದ್ರಿಂದ ಅಲ್ಲ, ಹೌದು, ಕೆಲವು ಹೀಗೆ ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದೆ ನಮ್ಮಲ್ಲೇ. ಆದ್ರಿಂದ ಕೆಲವು ವಿದ್ವಾಂಸರ ಜೊತೆ ಚರ್ಚೆ ಮಾಡಿದಾಗ ಅದರಿಂದ ಏನು ಪರಿಹಾರ ಸಿಗದೇ ಇರಬಹುದು. ಆದರೂ ಅನೇಕ ಥರದ ಜಿಜ್ಞಾಸೆಗಳನ್ನು, ಚರ್ಚೆಗಳನ್ನು ಮುಂದೆ ಮಾಡ್ತೇನೆ. ನಿಮ್ಮೆದುರಿಗೂ ಕೂಡ ಇಟ್ಟಿದ್ದೇನೆ. ನೀವು ಇದ್ರ ಬಗ್ಗೆ ನಿಮ್ಮ ಆಲೋಚನೆಯನ್ನು ನನಗೆ ತಿಳಿಸ್ಬೇಕು. ಇದೇ 7 ದ್ವೀಪಗಳಿಂದ ಕೂಡಿದ ಭೂಮಿ ಏನಿದೆಯಲ್ಲ, ಸಪ್ತದ್ವೀಪ ವಸುಂಧರ, ಇದನ್ನೇ ಭೂವರಾಹ ತನ್ನ ಕೋರೆದಾಡಿಯಿಂದ ಮೇಲೆತ್ತಿದ. ಒಬ್ಬರು ಕಳೆದ ದಿವಸ ಪ್ರಶ್ನೆ ಕೇಳಿದ್ರು, ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ವರಾಹ ಬ್ರಹ್ಮಾಂಡವನ್ನು, ಇಡೀ ಬ್ರಹ್ಮಾಂಡವನ್ನು ಮೇಲೆತ್ತಿದ್ನೋ ಭೂಮಿಯನ್ನು ಮೇಲೆತ್ತಿದ್ನೋ ಅಂತಂದ್ರೆ, ಸಪ್ತದ್ವೀಪಗಳಿಂದ ಕೂಡಿದ ಭೂಮಿಯನ್ನು ಮಾತ್ರ ಮೇಲೆತ್ತಿದ್ದು, ಅದೇ ನೀರಿನಲ್ಲಿ ಮುಳುಗಿತ್ತು, ಅದನ್ನು ಎತ್ತಿದ್ದ ಅಂತ ಹೀಗೆ ಶಾಸ್ತ್ರ ಅದನ್ನು ಹೇಳ್ತದೆ. ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ನೀವು ಮುಂದೆ ತಿಳಿಸ್ಬೇಕು. ನಮಸ್ಕಾರ.